ಪ್ರಿಯ CTV ವೀಕ್ಷಕರಿಗೆ ಡಾಕ್ಟರ್ ಬಸವರಾಜ್ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಶೇಷ ಕಾರ್ಯಕ್ರಮ ನಿಮ್ಮ ನೋವು ನಮ್ಮ ನೆರವು ಎಂಬ ಒಂದು ವಿಶೇಷ ಸಂಚಿಕೆಯಲ್ಲಿ ಇವತ್ತು ನಮ್ಮಲ್ಲಿ ಈ ಒಂದು ಗದಗಿನಲ್ಲಿ ನಡೆದಾಡ ದೇವರು ಹಾಗೂ ಈ ನಮ್ಮ ಗದಗಿನ ಪ್ರಖ್ಯಾತ ಸಂಗೀತ ಪಂಡಿತರಾದಂಥ ಪುಟ್ಟರಾಜ ಗವಾಯಿಗಳವರ ಒಂದು ಭವ್ಯವಾದಂಥ ಒಂದು ಸಂಗೀತ ಕಲೆಯಲ್ಲಿ ಆ ಕಲೆಗಳ ಮುಖಾಂತರ ಒಂದು ವಿಶೇಷವಾಗಿ ಇವತ್ತು ನಿಮ್ಮ ನೋವು ಮತ್ತು ನಮ್ಮ ನೆರವು ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದಂಥ ಶೇಖಪ್ಪ ಕಲ್ಲಪ್ಪ ತಳವಾರ್ ಸಾಕಿನ್ ಕಿರಟಗೇರಿ ಇವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಇವತ್ತು ನಾವು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ನಾವು ಯಾಕೆ ಮಾಡಕತ್ತೀವಿ ಅಂತಂದ್ರೆ, ಆ ಒಂದು ಸಂಗೀತ ಅನ್ನೋದು ಯಾರೂ ಒಂದು ಸ್ವತ್ತಲ್ಲ. ಅದು ಯಾರಿಗಾದರೂ ಒಂದು ಸಂಗೀತ ಅನ್ನೋ ಒಂದು ಕಲೆ ಯಾರಿಗಾದ್ರೂ ನಿಜವಾಗ್ಲೂ ಅದು ತಾನೇ ನ್ಯಾಚುರಲ್ ಆಗಿ ಬರುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ಏನಾಗಿತ್ತು ಅಂತಂದ್ರೆ, ಒಂದು ಕುರಿ ಕಾಯ್ಕೋಂಥ ಒಂದು ಸಂಗೀತ ಕಲಿತು ಒಂದು ಜೂನಿಯರ್ ಆಗಿ ರಾಜ್ಕುಮಾರ ಅಂತ ಒಂದು ಹೆಸರು ಪಡೆದಂಥ ಈ ಶೇಖಪ್ಪ ಕಲ್ಲಪ್ಪ ತಳವಾರ್ ಅವರು ಇವತ್ತು ನಮ್ಮ ಒಂದು ಸಿಟಿ ಚಾನಲ್ಗೆ ಬಂದು ತಮ್ಮ ನೋವು ನಲಿಗಳನ್ನು ಹೇಳಿಕೊಂಡು ಇವತ್ತಿಗೆ ಅವರು 3 ವರ್ಷ ಆಯಿತು. ಅವರಿಗೆ ಒಂದು ಪ್ಯಾರಾಪ್ಲೇಜಿಯಾ ಮತ್ತು ಪಾರ್ಶ್ವವಾಯು ಒಂದು ವ್ಯಾಧಿಯಿಂದ ಅವ್ರಿಗೆ ಏನಾಗಿದೆ ಅಂದರೆ ಹಾಡಲಿಕ್ಕೆ ಮತ್ತು ಅವರಿಗೆ ನಡೆದಾಡೋಕ್ಕೆ ತೊಂದರೆಯಾಗಿ 3 ವರ್ಷ ಅವರು ಬೆಡ್ ರಿಡನ್ ಆಗಿ ಇವತ್ತು ತಾವು ಒಂದು ಸ್ವಇಚ್ಛೆಯಿಂದ ಸ್ವಂತ ಒಂದು ಬಲದಿಂದ ಟ್ರೀಟ್ಮೆಂಟ್ ತೊಗೊಂಡು ಚಿಕಿತ್ಸೆ ತೊಗೊಂಡು ಇವತ್ತು ಸ್ವಲ್ಪ ಅವರಿಗೆ ಒಂದು ಅಡ್ಡಾಡೋಕ್ಕೆ ಒಂದು ಶಕ್ತಿ ಬಂದಿದ್ದು. ಅದೇ ರೀತಿಯಾಗಿ ಇವತ್ತು ಯಾವುದೋ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಅವ್ರಿಗೆ ಸಿಕ್ಕಾಪಟ್ಟೆ ಅವ್ರಿಗೆ ಕಾಲ್ ಬರ್ತವೆ, ನೀವು ಸಂಗೀತ ಆಡೋಕ್ಕೆ ಬರ್ರಿ ಅಂತ. ಬಟ್ ಅದು ಯಾವುದೇ ರೀತಿಯಾಗಿ ಈ ಟೈಪ್ ಆಗೈತಿ, ಅವರು ಒಂದು ವ್ಯಾಧಿಯಿಂದ ಬೆಳ್ತಾ ಇದ್ದಾರೆ ಮತ್ತು ಪಾರ್ಶ್ವವಾಯುದಿಂದ ಆಗೈತೆ ಅಂತ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಇವತ್ತು ನಮ್ಮ ಚಾನಲ್ ಮುಖಾಂತರ ಬಂದು ತಮ್ಮ ನೋವು ನಲಿಗಳ ಬಗ್ಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೆ ಏನೇನು ತೊಂದರೆ ಆಯಿತು, ಆಮೇಲೆ ಯಾವ ರೀತಿಯಾಗಿ ಗಾಯನ ಕಲಿತರು, ಆಮೇಲೆ ನ್ಯಾಚುರಲಾಗಿ ಯಾವ ರೀತಿಯಾಗಿ ಮಾಡಿದ್ರು, ಬಂದಂಥ ದಾನಿಗಳಿಂದ ಒಂದು ತಮ್ಮ ಗುರು ಅಂದರೆ ಏನಾಗುತ್ತೆ ಅಂದ್ರೆ ಏಕಲವ್ಯಗೆ ಒಂದು ವಿದ್ಯೆ ಕಲಿಸ್ಬೇಕಾದ್ರೆ ದ್ರೋಣಾಚಾರ್ಯರ ಒಂದು ಮೂರ್ತಿ ಮಾಡಿ ಆ ಮೂರ್ತಿ ಮುಖಾಂತರ ಒಂದು ಆ ವಿದ್ಯೆ ಕಲಿತಂಥ ಒಂದು ಮಹಾನ್ ಏಕಲವ್ಯ. ಆ ಏಕಲವ್ಯನ ಒಂದು ವಂಶಸ್ಥರಾದಂಥ ಇವರು ನಮ್ಮ ಶೇಖಪ್ಪ ತಳವಾರ್ ಅವರು ಒಂದು ಭವ್ಯವಾದಂಥ ಒಂದು ಸಂಗೀತವನ್ನು ಕಲಿತು ಆ ಸಂಗೀತದಿಂದ ಒಂದು ಅಟ್ಲೀಸ್ಟ್ ಒಂದು 30 ವರ್ಷ 25 ವರ್ಷದಿಂದ ಸಂಗೀತ ಆಡಿ ಪ್ರತಿಯೊಂದು ಸ್ಟೇಟಿಗೆ ಹೋಗಿ ಜಿಲ್ಲಾಕ್ಕೆ ಹೋಗಿ ಮಹಾನ್ ವ್ಯಕ್ತಿ ಕಲಾವಿದರನ್ನು ಭೇಟಿಯಾಗಿ ತಮ್ಮ ಸಂಗೀತ ಕಲೆಯನ್ನು ಭೇಟಿಯಾಗಿ ನಮ್ಮ ಈ ಪದ್ಮಭೂಷಣ್ ಡಾಕ್ಟರ್ ರಾಜ್ಕುಮಾರ್ ಅವರು ಅಟ್ಲೀಸ್ಟ್ 3ನೇ ಥರ ಕಲ್ತ್ರಿ. ಈ ವ್ಯಕ್ತಿ ಯಾವುದೇ ರೀತಿಯ ಶಾಲೆ ಕಲ್ತಿಲ್ಲ, ಒಂದು ಅಕ್ಷರ ಬರೋಕ್ಕೆ ಬರಲ್ಲ, ತಮ್ಮ ಹೆಸರು ಬರೋಕ್ಕೆ ಬರೋಂಗಿಲ್ಲ. ಅಂಥ ವ್ಯಕ್ತಿ ಮಹಾನ್ ಗಾಯಕವಾಗಿ ಗಾಯನ ಮಾಡಿ ಈ ಜೂನಿಯರ್ ರಾಜ್ಕುಮಾರ ಮತ್ತು ಜೂನಿಯರ್ ರವಿಚಂದ್ರ, ಜೂನಿಯರ್ ವಿಷ್ಣುವರ್ಧನ್ ಆ ಒಂದು ಮೂರ್ತಿಗಳನ್ನು ತಯಾರು ಮಾಡಿದಂಥ ಒಂದು ಮಹಾನ್ ಕಲಾವಿದ ತಮ್ಮಲ್ಲಿ ಆಗ್ತಕ್ಕಂಥ ನಲಿವುಗಳ ಬಗ್ಗೆ ಈಗ ಒಂದು ಸಂಗೀತ ಒಳಗೆ ಏನಾಗುತ್ತಂದ್ರೆ, ಈ ಒಂದು ಸ್ಟೇಜ್ನಾಗಿರುವ ಒಂದು ವಿಶೇಷವಾದ ಗೌರವ ಸ್ಟೇಜ್ ಮೇಲೆ ಇಳಿದ ಮೇಲೆ ಅವ್ರಿಗೆ ವಿಶೇಷವಾಗಿ ಇರೋಂಗಿಲ್ಲ. ಅದು ಸಂಗೀತ ಬಗ್ಗೆ ಯಾಕಂತ ಗೊತ್ತಿಲ್ಲ, ಅದೊಂದು ಶಾಪ ಏನೋ ಗೊತ್ತಿಲ್ಲ. ಬಟ್ ಅವ್ರಿಗೆ ಏನಾಗುತ್ತೆ ಅಂತಂದ್ರೆ, ಸಂಗೀತ ಕಲಿತವ್ರಿಗೆ ವಿದ್ಯೆ ಇರ್ತೈತಿ, ಬಟ್ ಅವರಿಗೆ ಸರಸ್ವತಿ ಒಲ್ದಿರ್ತಾಳೆ, ಬಟ್ ಲಕ್ಷ್ಮಿ ಇರೋಂಗಿಲ್ಲ. ಅದಕ್ಕೆ ಲಕ್ಷ್ಮಿ ಇದ್ದಲ್ಲಿ ಸರಸ್ವತಿ ಇರೋಂಗಿಲ್ಲ, ಸರಸ್ವತಿ ಇದ್ದಲ್ಲಿ ಲಕ್ಷ್ಮಿ ಇರೋಂಗಿಲ್ಲ ಅಂತ ಒಂದು ಆ ದೈವ ಶಕ್ತಿಯಿಂದ ಇವತ್ತು ನಮ್ಮ ಕಾರ್ಯಕ್ರಮ ಬಂದಾರ. ಅವ್ರ ಬಾಯಿಲಿಂದ ಹೆಂಗೆ ಕಲಿತರು, ಯಾವ ರೀತಿಯಾಗಿ ಸಂಗೀತ ಕಲಿತರು, ಯಾವ ರೀತಿಯಾಗಿ ಬೇರೆ ರಾಜ್ಯಗಳಿಗೆ ಹೋದರು, ಬೇರೆ ರಾಜ್ಯಕ್ಕೆ ಹೋದ್ರಿಂದ ಯಾವ ರೀತಿಯಾಗಿ ಸಂಗೀತ ಡೆವಲಪ್ಮೆಂಟ್ ಮಾಡಿದರು. ಈ ನಡೆದಾಡ ದೇವರಾದಂಥ ಒಂದು ಪುಟ್ಟರಾಜ ಗವಾಯಿಗಳವರ ಒಂದು ತಮ್ಮದೇ ಬಂದಂಥ ದಾನಿಗಳಿಂದ ಒಂದು ಮೂರ್ತಿ ಮಾಡಿ ಒಂದು ಮಠ ಮಾಡಿ ಇವತ್ತು ಒಂದು ಭವ್ಯವಾದ ಒಂದು ಜಾತ್ರೆ ಮಹೋತ್ಸವನ ಅವ್ರು ಮಾಡಾಕತ್ತಾರೆ. ಆ ಜಾತ್ರೆ ಮಹೋತ್ಸವ ತಾವು ಕರೆಕ್ಟ್ ಇದ್ದರು, ತಾವು ತಯಾರಿಂದ ಇದ್ದರು ಅಂದ್ರೆ ಇವತ್ತು ಯಾವ ರೀತಿಯಾಗಿ ಅವ್ರಿಗೆ ಸಹಾಯಧನ ಕೇಳ್ತಿದ್ದಲ್ಲ, ಯಾರಿಗೆ ನಮ್ಗೆ ಹೆಲ್ಪ್ ಮಾಡ್ರಂತ ಅವ್ರು ಕೇಳೋರಲ್ಲ. ಬಟ್ ಇವತ್ತು ದೈವ ಏನೋ ಗೊತ್ತಿಲ್ಲ, ಅವರು ಒಂದು ಪ್ಯಾರಾಪ್ಲೇಜಿ ಆಗೋದ್ರಿಂದ ನಡೆದಾಡೋಕ್ಕಾಗದೇ ಇರೋದ್ರಿಂದ ತಮ್ಮ ಮುಖಾಂತರ ಎಷ್ಟು ಸಹಾಯ ಆಗುತ್ತೆ ಒಂದು ಜಾತ್ರೆ ಮಾಡಬೇಕಂತ ಒಂದು ಈ ಕಾರ್ಯಕ್ರಮ ಬಂದಾರ. ಅವ್ರಿಗೆ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ಅವರಿಗೆ ಸ್ವಾಗತ ಕೊಡ್ತಾ ಅವ್ರ ಬಾಯಲ್ಲಿ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಈಗ ನಮಗೆ ಎಲ್ಲ ಕೇಳಿದ್ವಿ, ತಾವು ಕಿರಟಗೇರಿ ಹುಟ್ಟಿದ್ರಿ, ಹುಟ್ಟಿದ್ದು ಒಟ್ಟು ಶಾಲೆ ಕಲ್ತಿಲ್ಲ ಅಂತ. ಇಲ್ರಿ, ನಿಮ್ಗೆ ಈ ಒಂದು ಸಂಗೀತನ ಕಲಿಯಕ್ಕೆ ಶುರು ಮಾಡಿದ್ರಿ, ಹಾಡಾಡಕ್ಕೆ ಶುರು ಮಾಡಿದ್ರಿ, ವಿಶೇಷವಾಗಿ ಯಾರು ಒಂದು ಸಂಗೀತನ ನೀವು ಇಷ್ಟಪಡ್ತಿದ್ರಿ? ರಾಜ್ಕುಮಾರ್ ಅಂದರೆ ಇಷ್ಟ ನನಗೆ. ಹಾಂ,
ಅವ್ನು ನೋಡ್ಕೊಂಡು ಅವನ ಕಣ್ಣು ಹಾವು ಭಾವ ಕಣ್ಣು ಯಾಕ್ನೆ ಹಿಂಗೆ ಮಾಡ್ಬೇಕು ಭಾವನೆ ಬರ್ತಿದ್ರಿ ಯಾಕ್ನೆ ಮಾಡ್ಬೇಕು ಬಂದು ಮನೆಗೆ ಬಂದು ಅದನ್ನ ರೂಢ ಮಾಡ್ಬೇಕು ಮತ್ತೆ ಗೆದಿಗೆ ಬಂದಾಗ ದುಡಿಬೇಕು ಬಲಿ ಜಗಿದ್ರಿ ಬಲಿ ಅಂದ್ರೆ ಸಿಂಗ ಬಲಿ ಜಗಿತಿದ್ದೆ ಅವ್ನು ಪಿಕ್ಚರ್ ನೋಡ್ಕೊಂತ ಅವ್ನು ನಂಗೆ ಮಾಡುದು ಮತ್ತೆ ಹೋಗುವಾಗ ಆಡೋದು ಬರುವಾಗ ಹಾಡ್ತಿದ್ರಿ. ಅಲ್ಲ ಅವಾಗೆಲ್ಲ ಫೋನ್ ಇದ್ದು ಇಯರ್ಫೋನ್ ಇತ್ತು ಸಾಂಗ್ ಕೇಳ್ತಿದ್ರು. ಇಲ್ಲ ಇದ್ರಿ ಟಿವಿಯಾಗ ಇದ್ರಾಗ ಟೇಪ್ ರೇಡಿಯೋ ಬರ್ತು ರೇಡಿಯೋ ಬರ್ತಿದ್ರಿ ರೇಡಿಯೋ ಕಾಯಂ ತೊಗೊಂಡ್ರಿ. ಹೌದ್ರಿ ಒಂದು ರೇಡಿಯೋ ತೊಗೊಂಡು ಹೋಗಿದ್ರಿ ಅದ್ರ ಕೇಳ್ಕೊಂತ ಹಾಡ್ತಿದ್ರಿ ರಾಜ್ಕುಮಾರ್. ಎಷ್ಟು ವರ್ಷ ಸಂಗೀತ ಕೇಳ್ಕೊಂತ ಇದ್ರಿ ನೀವು? ನಾನು ಆಗ ಒಂದು 5 ವರ್ಷ ಸರಿ ಕಲ್ತ್ರಿ ಆಗ ನೋಡ್ಕೊಂತಾಗ ಹಿಂಗೆ ನಾ ಮಾಡಬೇಕು ಹಾವು ಭಾವನೆ ಕಣ್ಣು ಆ್ಯಕ್ಟಿಂಗ್ ಹಿಂಗೆ ಕಣ್ಣು ಮಾಡ್ದು ಹಿಂಗೆ ಆ್ಯಕ್ಟಿಂಗ್ ಮಾಡ್ದು ಹಿಂಗೆ ಎಲ್ಲ ಆ್ಯಕ್ಟಿಂಗ್ ಮಾಡ್ತಿದ್ರಿ. ಅವ್ನು ರಾಜ್ಕುಮಾರ್ ಮೂವ್ ಮಾಡ್ದು ಈಗ ಬಣ್ಣ ಹೆಂಗೆ ಹಚ್ಬೇಕು ನೋಡ್ತಿದ್ರಿ. ನೋಡ್ಕೊಂತ ಬಣ್ಣ ಹಚ್ಚಿ ಹಿಂಗೆ ಮೂಗ್ ಹಿಂಗೆ ಚೂಪ್ ಬರ್ಕೋತಿದ್ರಿ. ಆಗ ನಾನು ನೋಡ್ತಿದ್ದೆ ಕಂಡಿಡಿ ಹಾಕಿ ನೋಡ್ತಿದ್ರಿ ಯಾಕ್ನೆ ಮಾಡಿ ಹಿಂಗೆ ಹೋದು ಮುಂದೆ ಮಾಡ್ತಿದ್ರಿ ಸರ್ ಮನೆಯೊಳಗೆ ನೀವು. ಯಾಕ್ನೆ ಮಾಡ್ತಿದ್ದೆ ಹಂಗೆ ಇದು ಹೆಂಗಾಗತ್ತೆ ಹಿಂಗೆ ಮಾಡಿದ್ರೆ ಹೆಂಗಾಗತ್ತೆ ಯಾಕ್ನೆ ಮಾಡ್ತಿದ್ರಿ. ಈಗಾಗ ಅದು ಹೆಂಗೆ ರೂಢ ಆಗತ್ತೆ ರೀ. ಈಗ ಬರೋ ದಡಿ ಸ್ವಲ್ಪ ತಪ್ಪು ಬಂತ್ರಿ ಈಗ ಹೇಳ್ಬೇಕು ಇಲ್ಲ ಈಗ ತಪ್ಪು ಹಿಂಗೆ ಬರೋದು ಮತ್ತೆ ಅವ್ನ ಹಾಡ್ರಿ ಸದಾ ಕಣ್ಣಲ್ಲಿ ಹಿಂಗೆಲ್ಲ ಆ್ಯಕ್ಟಿಂಗ್ ಮಾಡ್ತಿದ್ರಿ ಬರೋದು ಹಾವು ಬಾವು ಕೂಡ ಬರೋದ್ರಿ. ಆಗ ತಾರ ಓ ತಾರ ಹಿಂಗೆ ಹಾಕ್ತಿದ್ರಿ ದಣ್ಣಿ ಬರ್ಕಲ್ದ್ರಿ ಮಾಡ್ಕೊಂತ ಮಾಡ್ತೀವಿ. ಹೌದು ಈಗ ನಮ್ಮಲ್ಲಿ ಏನಾಗತ್ತಂದ್ರೆ ಈ ರಾಗ ತಾಳ ಭೈರವಿ ಅಂತ ಇರ್ತಾವ, ಏರಿಳಿತ ಅಂತ ಇರ್ತಾವ. ಈಗ ನಾವು ಎಷ್ಟೋ ಸಲ ಸಂಗೀತ ಕೇಳಿದ್ರು ನಮ್ಗೆ ಹಾಡಕ್ ಬರಂಗಿಲ್ಲ. ಬಟ್ ನಿಮ್ಗೆ ಏನೋ ಒಂದು ಸಂಗೀತ ಸರಸ್ವತಿ ಏನೋ ಹೊಲ್ದಾಳ ಅದು ಯಾಕಂದ್ರೆ ಯಾರು ಸತ್ತು ಅಲ್ಲ ಅದು ಸಂಗೀತ ಯಾರಾದ್ರೂ ಕಲಿಬಹುದು. ಈಗ ಅದನ್ನ ಏರಿಳಿತ ಕಲಿಬೇಕಾದ್ರೆ ವಿಶೇಷವಾಗಿ ರಾಜ್ಕುಮಾರ್ ಬಗ್ಗೆ ನೀವು ಡಾಕ್ಟರ್ ರಾಜ್ಕುಮಾರ್ದು ವಿಶೇಷ ಧ್ವನಿನ ನೀವು ಅಕ್ಸೆಪ್ಟ್ ಮಾಡ್ತಿದ್ರಿ. ನೀವು ರಾಜ್ಕುಮಾರ್ ಹಂಗ ಅದೀರಿ ಅಂತ ಹೇಳಿದವ್ರು ಯಾರು ನಿಮ್ಗೆ? ಅದ್ರಂಗ ರಾಜ್ಕುಮಾರ್ ಹಾಗಂದ್ರನ್ರಿ ಅದ್ರಂಗ ಮಾಡ್ತೀನಿ ಅಂದ್ರನ್ರಿ. ಮುಂದು ಅಂತ್ರಿ ಗಿಟಾರ್ ಮಾಡ್ತಿದ್ದ ಮುಂದು ಇಲ್ಲೇ ಮುಂದು ಇಲ್ಲಿ ಅವನಂದ್ರಿ ಇಲ್ಲಿ ಪ್ಯಾಟಿ ಗುಡಿ ಅಂತ ಇಲ್ಲೇ ಐತ್ರಿ ಮಣಿ ಮಂಜು ಅಂತ ಸತ್ರವ ಬರೀ ಗಿಟಾರ್ ಮಾಡ್ತಿದ್ದ ಅವ ಕಲಿಸಿದ್ರಿ ಹಿಂಗ ಹಾಡು ಹಿಂಗೆಲ್ಲ ಲೇ ಯಪ್ಪ ಅದನ್ನ ಮಡಕ್ ನೋಡ್ಕೊ ಮಡಕ್ ನೋಡ್ಕೊ ಒಳ್ಳೆ ನಂಗೆ ಅಂದ್ರಿ ಅವರು. ರವಿ ಅಣ್ಣ ಪ್ಯಾಡ್ ಮಾಡ್ತಿದ್ರೆ ಹಿರಂಬೇಡ ರವಿ ಅಣ್ಣ. ಈಗ ಅಣ್ಣ ಇದನ್ನ ಮಾಡ್ತಾರೆ ಸಿಮ್ ಮಾಡ್ತಾರೆ ಸಿಮಿಟ್ ಅಂಗಡಿ ಇರ್ತಾರೆ ಹಿಂಗೆ ಮಾಡಿ ಚಲೋ ಆಗ್ತ ಅವರು ಎಲ್ಲ ನಂಗೆ ಹೇಳ್ರಿ ಅವ್ರು ಹಿಂಗೆ ಮಾಡಿ ಹಿಂಗೆಲ್ಲ ಲೈವ್ ಆಡ್ತಿದ್ರಿ. ಈಗ ಟ್ರಾಕ್ ಬಂದ್ರಿ ಲೈವ್ ಅವಾಗ ಇರ್ಲಿಲ್ಲ ಇಲ್ರಿ ಈಗ ಕ್ಯಾಸ ಬರ್ತಿದ್ದವ ಹಿಂಗೆ ಮಾಡಿ ಹಿಂಗೆಲ್ಲ ತೋರಿಸ್ತಿದ್ರು ಅವರು. ಅದ್ರಂಗ ರಾಗ ಹಾಡ್ತಿದ್ರಿ ಮತ್ತು ಮಾಡಕ್ಕೆ ನೋಡ್ಕೋದ್ರಿ ಅದನ್ನ ಮಾಡಕ್ಕೆ. ಈಗ ರಾಜ್ಕುಮಾರ್ ಬಗ್ಗೆ ನೀವು ರಾಜ್ಕುಮಾರ್ ವಿಶೇಷವಾಗಿ ಅವ್ರ ಬಗ್ಗೆ ಆಕರ್ಷಣೆ ಆಗಿದ್ದು ಯಾವ ಪಿಕ್ಚರ್ ಮುಖಾಂತರ ಅಥವಾ ಯಾವ ಸನ್ನಿವೇಶ ಮುಖಾಂತರ ನೀವು ಪ್ರಚೋದನೆ ಆದ್ರಿ ಅಥವಾ ಇದನ್ನ ನಾ ಮಾಡಬೇಕು ಅಂತ? ಸಂಪತ್ತಿಗೆ ಸವಾಲು. ಅದ್ರೊಳಗೆ ಯಾವ್ದೊಂದು ಡೈಲಾಗ್ ಹೇಳಕ್ಕಾಗತ್ತೆ? ಹ್ಞೂ ರೀ ಅದನ್ನ ಪ್ರಯತ್ನ ಮಾಡ್ತೀರಿ? ಪ್ರಯತ್ನ ಆಗತ್ತೆ ಯಾರು ಬೇಕು ನೀವೆಲ್ಲ ಈಗೆಲ್ಲ ಆ್ಯಕ್ಟಿಂಗ್ ಮಾಡ್ತೀರಿ. ಇವು ಬರ್ತೀರಿ ಯಾರು ರಾಜ್ಕುಮಾರ್ ಹಿಂದೆ ಬರ್ತಾನ ವಜ್ರಮಣಿ. ವಜ್ರಮಣಿ ಅನ್ನಕ್ ಬರಲ್ಲ ಬಾಯಿ ವಜ್ರಮಣಿ. ಅವ್ ಬಂದ ಆ್ಯಕ್ಟಿಂಗ್ ಮಾಡ್ತೀರಿ ಈಗ ನೆನಪಾಗಲ್ಲ ಅದು ನೆನಪಾಗೋದು ಮಾಡ್ತಿದ್ರಿ ನೆನಪಿನ ಶಕ್ತಿ ಕಡಿಮೆ ಅನ್ಸುತ್ತೆ. ಹ್ಞೂ ರೀ ಮಾಡ್ಬೇಕು ಅನ್ಸತ್ರಿ ಅದು ನೆನಪಿನ ಶಕ್ತಿ ಪ್ರಯತ್ನ ಮಾಡಿ ನೋಡೋಣ. ಯಾಕಂದ್ರೆ ಇದ್ರೊಳಗೆ ಏನಾಗುತ್ತೆ ಅಂತಂದ್ರೆ ಈ ಪ್ಯಾರಲೈಟ್ ಇದ್ದಾಗ ನಾವು ಅವ್ದು ಗೌಪ್ಯತೆ ಮಾಡಬಾರ್ದು. ಈಗ ನನಗೆ ಪ್ಯಾರಲೈಟ್ ಹೊಡೆದಂತ ಕೈ ಹಿಂಗೆಲ್ಲ ಇಟ್ಕೊಂಡ್ ಕುಂದ್ರದು ಸಮ್ ಎಕ್ಸರ್ಸೈಜ್. ಈಗ ಹಾಡಾಡ್ತಾ ಅದೇನಂತಾರಲ್ಲ ಕೆಮ್ಮು ಬರ್ತಾ ರೋಗ ಬಂತು ಹಾಡಾಡ್ತಾ ಗಾಯನ ಬಂತು ಅನ್ನಂಗೆ ನೀವು ಏನು ಮಾಡ್ಬೇಕಂತ ನೀವು ಕಲ್ಪನೆಗಳು ಬರ್ತದೆ ಅಥವಾ ಇಯರ್ಫೋನ್ ಹಾಕೊಂಡ್ ಮುಖಾಂತರ ನೀವು ಅದನ್ನ ಪ್ರಚೋದನೆ ಕೊಡಕತ್ರ ಅದು ಆಟೋಮೆಟಿಕ್ಲಿ ಒಂದು ಸ್ವರ ಸ್ಟಾರ್ಟ್ ಆಗುತ್ತೆ. ಅದು ನೆನಪುಗಳು ಸರ್ ಡೈಲಾಗ್ ಎಲ್ಲ ಹಿಂದೂ ನೆನಪುಗಳು ಸರ್ ಎಲ್ಲ ಪ್ರಯತ್ನ ಮಾಡಿ ನೋಡೋಣ. ಮಾಡ್ತಿರ್ದವಾಗ ಅದು ನೆನಪು ಬಡಗ ಬರಲ್ಲ ಎಲ್ಲ ಅಡ್ಡಿನ ಸರ್. ಈ ಗೋವಾ ಶಾರ್ಡಿ ಸಾಕ್ಲೆ ಪಣಜಿ ಮಡಗಾವು ಕ್ಯಾಸಲು ವಾಸ್ಕೋ ಪುರಿ ಸಾಂಗ್ಲಿ ಎಲ್ಲ ಅಡ್ಡಾಡಿ ಅವ್ರು ನಾಡ್ಬೇಕ್ರಿ. ಉದ್ರಿ ಮತ್ತೆ ಇದ್ರಿ ಯಾವ್ದು ಇವು ಬಿಜಾಪುರ ಹಿಂದಿ
ಅಲ್ಲೇ ಈ ಬಿಜಾಪುರ ಇಂಡಿ ಸಂಗಿ ಆ ಕಡೆ ಹೋಗಿದ್ರಿ ಸರ್. ಎಷ್ಟು ಮಂದಿ ನೀವು ಒಂದು ಟೀಮ್ ಕಟ್ಟಿದ್ರಿ, ನೀವು ಒಂದು ಟೀಮ್ ಆಗಿ ಮಾಡ್ತೀರಿ? ಒಂದು 15 ಮಂದಿ ಸರ್, 15 ಮಂದಿ ಟೀಮು. ನೀವು 2 ಡ್ಯಾನ್ಸರ್, ಒಬ್ಬ ಲೇಡಿ ಸಿಂಗರ್, ನಾ ರಾಜ್ಕುಮಾರ್, ಒಬ್ಬ ವಿಷ್ಣುವರ್ಧನ್. ಓಕೆ ಓಕೆ. ನೀವೆಲ್ಲ ಅದು ಒಂಥರ ಗ್ರೂಪ್ ಮಾಡ್ಕೊಂಡು ಒಂದು, ಅಂದ್ರೆ ನೀವು ಹೊಟ್ಟೆ ಜೀವನಕ್ಕಾಗಿ ಅಂತ ಮಾಡಿದ್ರು ಅಥವಾ ಏನೋ ಒಂದು ಸ್ವ ಇಚ್ಛೆ ಅಥವಾ ಏನೋ ಒಂದು? ಸರ್ ನಾವು ಬಡತನ ಬಾರ ಸರ್, ಬಡತನ ಭಾಳ ನಮ್ದು. ನಾವು 3 ಮಂದಿ ಗಂಡ ಮಕ್ಕಳು, 3 ಮಂದಿ ಹೆಣ್ಣು ಮಕ್ಕಳು, 3 ಹೆಣ್ಣು 3 ಗಂಡ್ರಿ, ನಾ ಹೀರೋ ರೀ. ಮಾಡ್ದ ಬಡತನ ರೀ, ಹಿಂಗೈತಿ ಹಿಂಗಿಲ್ಲ ಅಂದಾಗ ತಾಯಿ ದುಡ್ಡು ತಂದು ಹಾಕೋರಿ ತಾಯಿಗೆ. ನಾವು ಈಗ ಹಾಡ ತಂದು ಹಾಕೋರಿಲ್ಲ, ನಾವು ಹೋದಾಗ ಒಬ್ಬನ ಬೇರೆ ಮತ್ತು 10-15 ಮಂದಿ ಕರ್ಕೊಂಡು ಹಾಡ್ತಿದ್ರಿ. ರೊಕ್ಕ ಇಟ್ಕೊಡ್ರಿ ಅಂತಿದ್ದಿಲ್ಲ ರೀ, ಅವ್ರು ಹೇಳ್ಕೊಟ್ರೆ ಆಟ್ರಿ. ಅವ್ರು ಸಹಾಯ ಮಾಡ್ತಿದ್ರಿ. ಇತ್ತಲಾಗ ಮಠ ಬಗ್ಗೆ ಜೀವ ಅದ್ರಿ, ಅದನ್ನ ಮಠದ ಬಗ್ಗೆ ಕಾರ್ಯಕ್ರಮ ಬಂದ್ರಿ. ಎಲ್ಲಿ ಬೇಕಲ್ಲ ಸರ್, ಬೆಂಗಳೂರು ಬರ್ರಿ, ದಾವಣಗೆರೆ, ಬಿಜಾಪುರ, ಇಂಡಿ ಹಚ್ಚಾರಿ ಫೋನ್. ಈಗ ನಿಮ್ಮ ಪಂಚಾಕ್ಷರಜ್ಜಾರಿ ಭೇಟಿ ಕೊಟ್ಟಿರೇ ನಾವು ಹಿಂಗೆಲ್ಲ ತಮ್ಮ ಒಂದು ಪುಟ್ಟಜ್ಜಿಗೆ ಅದ್ರ ಇದ್ರ ಭೇಟಿ ಆಗಿದ್ರಿ ಅಜ್ಜರಿ. ಹ್ಞೂ ರೀ, ಅವ ಅಜ್ಜನ ಆಸರು ಅಂದ್ರೆ ಬೆಳೆದ್ರಿ ಸರ್. ಹೌದಾ? ಹೌದು ರೀ. ನಮ್ಮ ಅಪ್ಪ ಅವರು ಕಣ್ಣು ಕೊಡ್ತಾವಂಗ. ಭಾಳ ಜೋರು ಅಪ್ಪರು. ನೀವು ಒಟ್ಟು ಒಂದು ಆ ಮಠಕ್ಕೆ ನೀವು ನಡ್ಕೊಂತಿದ್ರಿ. ಆ ಮಠಕ್ಕೆ ನಡ್ಕೊಂತ ಇದ್ದೀರಿ ಅಂತೇಳಿ ನಿಮ್ಗೇನೋ ಸಂಗೀತ ಹೊಲ್ದಿರ್ಬೇಕಂತ ಅನ್ಸುತ್ತೆ. ಒಂದು ದೈವ ಶಕ್ತಿ ಅದು ಅಲ್ಲ? ಅದ್ರ ಬಗ್ಗೆ ಭಾಳ ಭಕ್ತಿ ರೀ, ಅಜ್ಜರ ಬಗ್ಗೆ ಭಕ್ತಿ ಭಾಳ. ಒಂದು ದೈವ ಏನೋ ನಮಗೆ ಒಂಥರ ಇದಾಯ್ತಂತ ಎಂತ ಸರ್ ಬೀಜ. ಅವರು ಹೋದ್ರಿ ಸರ್, ಇದು ನಮ್ಮ ದೇವ್ರು ಅದು. ಈ ಗಾಯನ ಆಡ್ಬೇಕಾದ್ರೆ ನೀವು ಅವ್ರು ನೆನ್ಪು ಮಾಡ್ಕೊಂಡು? ಹೌದು ಹೌದು, ಇಲ್ಲೇ ಇರಲಿ ಅವರು ನೆನೆಸ್ಕೊಂಡು ಹೋಗಿದ್ರು. ಈಗ ಈ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಒಂದು ವಿಶೇಷವಾಗಿ ಒಂದು ರಾಜ್ಕುಮಾರನ ಇಷ್ಟಪಟ್ಟಿದ್ದ ಸಾಂಗ್ ಏನಾರ ಹಾಡೋಕ್ಕಾಗತ್ತಾ? ಈ ಇದಕ್ಕೆ ನಿಮ್ಗೆ ಸದ್ಯ ಏನಾರ ಪ್ರಯತ್ನ ಮಾಡಿದ್ರು? ನಾರು ನಿಮಗಾಗಿ ಬೊಬ್ರೋಣ ಎಲ್ಲ ಹಾಡ್ತಿದ್ರು ಅವರೆಲ್ಲ ಸರ್. ಒಂದು ಸಾಂಗ್ ಯಾವ್ದಾರು ಹಾಡಕ್ಕಾಗತ್ತಾ? ಅದು ತಪ್ಪತ್ರಿ, ಹಾಡು ನೋಡೋಣ, ಪ್ರಯತ್ನ ಮಾಡ್ರಿ. ಪ್ರಯತ್ನ ಮಾಡಿ. ತಾರ ಓ ತಾರ ತಾರ ಬಾ ತಾರ ಅದಿಲಿ ಬರುವೆ ಜೊತೆಲಿ ಇರುವೆ ಮತ್ತೆ ತಪ್ಪಿಸ್ತಾರೆ. ನಾನಿಲ್ಲಿ ಇರುವೆ ನೆನಪಾರ್ತಾರೆ, ಜೊತೆಯಲ್ಲಿ ಬರುವೆ ನಿನ್ನ ಅಂದಕ್ಕೆ ನಾನು. ಹಾಡು ಕನ್ಸಿದ್ರಿ ನೆನಪಾಗ್ರಿ ಸರ್, ಅಂತ ಬಾಡ್ತು ಹೊಡದ್ರಿ, ಅದು ಬಾಡ್ಸಿರಿ. ನೀವು ರಾಜ್ಕುಮಾರ್ ಅವನ್ನ ಒಂದು ಈ ಅವನ ಸ್ವಭಾವ ಇರ್ಬೋದು, ಅವ್ನ ಯಾಕಂದ್ರೆ ಸರ್, ಅವ್ನ ಯಾಕಂದ್ರೆ ಬರೀ ಕಣ್ಣು ಯಾಕಂಗ್ ಬರ್ತದವ, ಅವನ ದಣಿ ಅವ್ನ ಮಾತು ಅವನಾಗ ಯಾರು ಬರೀ. ಡಾಕ್ಟರ್ ರಾಜ್ಕುಮಾರ್ ಭೇಟಿಯಾಗಿರಿ ನೀವು? ಹ್ಞೂ ರೀ, ಭೇಟಿಯಾಗಿರಿ. ರಾಜ್ಕುಮಾರ ಅದ್ರ ಕಡೆ ಕತ್ತನವ ಹಾಡುದು ಪುಟ್ಟ ಬಂದ್ರ ಅದರಿಂದ ಅವ್ರು ಬೆಳೆದ್ರಿ, ಅದನ್ನ ಆಸರು ಐತ್ರಿ ಅವ್ರಿಗೆ. ಹ್ಞೂ ರೀ. ಮತ್ತೆ ಏನು ಅವ್ರ ಗುಣಗಳನ್ನ ಅಳವಡಿಕೆ ಮಾಡ್ಕೊಂತ ನೀವೆಲ್ಲ ಮಾಡ್ಕೊಂಡ್ರಿ. ಅಪ್ಪ ಪುಟ್ಟ ಪೂಜೆ ಮಾಡುದು, ಪುಟ್ಟ ಫೋಟೋ ಪೂಜೆ ಮಾಡಿದ್ರೆ ಮಗ ಬಂಡಸ್ಗೆ ಹೋಗಿದ್ರಿ, ಸಕ್ಸಸ್ ಹಾಕಿದ್ರಿ. ಅವ್ರು ರಾಜ್ಕುಮಾರ್ ಡ್ರೆಸ್ ಹಾಕೊಂಡು ಪುಟ್ಟರಾಜರ ಮಠಕ್ಕೆ ಹೋಗಿ ನಮಸ್ಕಾರ ಮಾಡಿ ನಿಮ್ ಕಾರ್ಯಕ್ರಮ. ಹೌದು, ಅದೇನೋ ಒಂದು ವಿಶೇಷ. ಇವತ್ತು ಏನೇ ಕಡಿಮೆ ಇಲ್ಲ ಸರ್, ನಮ್ಗೆ ಕಡಿಮೆ ಇಲ್ರಿ. ಇದನ್ನ ಒಂದು ಪಾರ್ಟಿಯಾಗಿ ಗುಡಿಗೆ ಅನ್ನೇ ಆರೋಗ್ಯಕ್ಕೆ ಅಂದ್ರೆ ಅದನ್ನ ಮಾಡಿದ ಜಾತ್ರೆ ಮತ್ತೆ ಸರ್. ಅದು ನಮ್ಗೆ ಏನು ಕಡಿಮೆ ಇಲ್ರಿ. ಮಲ್ ಬಡಿದ್ರಿ, ಈಗ 25 ವರ್ಷ ಆತ್ರಲ್ರಿ ಆಡಕೈತಿ, ಅದೇನು ಕಡಿಮೆ ಮಾಡಲ್ಲ ನಮ್ಗೆ. ವೈಯಕ್ತಿಕವಾಗಿ ನೀವು ಆರಾಮದಿರಿ? ಐತ್ರಿ. ಈಗ ಬಾಯ್ ಬರಲಿ, ಕೈ ಇಲ್ಲಲ್ಲ, ದುಡಕ್ ಬರಲ್ಲ, ಕೈ ಶಕ್ತಿ ಇಲ್ರಿ. ಹ್ಞೂ ರೀ. ಹಾಡು ಹಾಡಕ್ಕೆ ಪ್ರಯತ್ನ ಮಾಡಿದ್ರೆ ಆಗೋದು. ತಪ್ಪತ್ರಿ ಸರ್, ಕೇರಿ ಹಾಡಕ್ ಹೋದ್ರೆ ತಪ್ಪತ್ರಿ. ಹ್ಞೂ ರೀ. ಮತ್ತೆ ಇವೆಲ್ಲ ಡೈಲಾಗ್ನ ಹೆಂಗ್ ಕಲಿತಿದ್ರಿ ನೀವು ಅವಾಗ? ಯಾವ ರೀತಿಯಾಗಿ ನೀವು ಕಲಿತಿದ್ರಿ? ಆಮೇಲೆ ನಿಮ್ಮ ಜೂನಿಯರ್ ವಿಷ್ಣುವರ್ಧನ್, ಜೂನಿಯರ್ ಈ ರವಿಚಂದ್ರನ್ ನೀವು ತಯಾರು ಮಾಡ್ಬೇಕಾಗ ಆ ವ್ಯಕ್ತಿನ ಹೆಂಗ್ ಹುಡುಕ್ತಿದ್ರಿ, ಹೆಂಗ್ ಅವ್ರನ್ನ ಕಲಿಸ್ತಿದ್ರಿ? ಒಂದು ಕೂದಲ ಹಾಕತ್ತದ್ರಿ. ಯಾರ್ದು? ಒಂದು ಕೂದಲ ರೋಚಂದ್ರು ಇಲ್ಲಿ ಇದ್ರಿ, ಅವರು ಬಾದಾಮಿ ಕಡೆ ಇದ್ದು ಒಂದೂರು, ಅವರು ಸ್ವಲ್ಪ ಅವರು ಇನ್ನ ಆಡಕ ಅವರು ಸ್ವಲ್ಪ ಬಾದಾಮಿ ಈ ಕಡೆ ರೀ, ಜಾಳಲ್ಲ ಜಾಲಿ ಹಾಳ, ರೋಣ ತಾಲೂಕು. ಅವ್ ಬಂದ್ರೆ ಬಾದಾಮಿ ತಾಲೂಕು. ಅವ ರೋಚ ಬಂದು ನಮಸ್ಕಾರ ಮಾಡಿದೆ. ಪೊಟದ್ದೆ ಹುಡುಗ, ಅವನ ಹೆಸರು ಬರಲ್ಲ ತಪ್ಪುತ್ತ. ನೀ ಅಪ್ಪ ಹಾಕಂತೀನಿ ಅಂದ್ರೆ ಸೇಮ್ ರೋಚ ಕಂಡಕತ್ತಪ್ಪ. ಅಪ್ಪ ನನಗೆ ಬಣ್ಣ ಹಚ್ಚ ಅಂದ. ಹಾಗಾದ್ರೆ ಬಣ್ಣ ಹಚ್ಚಿಬಿಟ್ಟೆ, ಸೇಮ್ ಪಂಡ ಒಟ್ಟು ಟೇಜ್ ಹೋಗಂದೆ.
ಅಂದ್ರೆ ಕಾಲು ಮುಗಿಗೆ ಬಂದ್ರೆ ಬ್ಯಾಡಪ್ಪ ಅಪ್ಪು ಕಾಲು ಮುಗಿ ಅದರ ಅಲ್ಲಿ ಹೋಗಂದೆ ನೀವೇ ದೇವ್ರ ಅಂದೆ ಬ್ಯಾಡಪ್ಪ ಅದರ ಪುಟ್ಟ ಅದರ ನಮ್ಮ ದೇವ್ರ ಅದ ಅದಕ್ಕೆ ಹಿಂಗೆ ನಮಸ್ಕಾರ ಮಾಡಿ ಹೋಗಂದೆ ಈಗ ನಮಸ್ಕಾರ ಹೋಗ್ಬಿಟ್ರಿ ಆಗ 4,000 ಆಯ್ತು ತಗೊಂಗ ಸ್ಟೇಜ್ಗೆ ಬಂದ್ಬಿಟ್ಟು ಈಗ ನೋಡಿ ಕಾರ್ ಗಾಡಿ ತೊಗೊಂಡ ಬೆಂಗ್ಳೂರಿಗೆ ಬಂದ ಮಾಡಕತ್ತಿದ್ದ ಅದು ಜೂನಿಯರ್ ರವಿಚಂದ್ರ ಇದ್ದಂಗೆ ಇದ್ಕೊಂಡು ನೀವು ಅಂತ ಐಡೆಂಟಿಫೈ ಮಾಡಿದವರು ನೀವು. ಹೌದು, ಕಣ್ಣು ಮೂಗು ನೋಡಿದ್ರಿ ಬಣ್ಣ ಹಚ್ಚಿಬಿಟ್ರೆ ಹಿಂಗೆ ಮೂಗು ಕೈ ಅಭಿನಯ ಎಲ್ಲ ಅಭಿನಯ. ಇಷ್ಟು ನೋಡಂದ್ರೆ ಇದು ಇಷ್ಟು ನೋಡ್ದ. ನೀವು ಡೈರೆಕ್ಟರ್ ಅವ್ರಿಗೆ ಎಲ್ಲ ಹೇಳ್ತಿರ್ರಿ ಅವ್ರಿಗೆ ರಾಜ್ಕುಮಾರ್ ಆಕ್ಟಿಂಗ್ ಹಿಂಗೆ ಆಕ್ಟಿಂಗ್ ರೀ ಆಕ್ಷನ್ ಸಾಕರಾಗ ರಜಾ ಹಿಂಗೆ ಅಭಿನಯ ಮಾಡ್ತಿದ್ರಿ ಸಾಂಕರ ಹಿಂಗೆ ಅಂಬರೀಷ್ ಚಂದ್ರಿಗೆ ಹೆಂಗೆ ಅಂಬರೀಷಿ ಹೇಳ್ತಿದ್ರಿ ಶೀತಲ್ ಭಾಳ ಮಾಡಿದ್ರ ನಂಗೆ ಅವ್ರ ಮನೆ ಬಂದು ಹೋಗೋರ. ಈಗ ಇವ್ರನ್ನ ಯಾರು ವಿಷ್ಣುವರ್ಧನ್ ಜೂನಿಯರ್ ವಿಷ್ಣುವರ್ಧನ್ ಯಾವ ರೀತಿ ಕ್ರಿಯೇಟ್ ಮಾಡಿದ್ರಿ? ಅವ್ರನ್ನ ಹೆಂಗೆ ಕಂಡು ತೊಗೊಂಬಂದ್ರಿ ನೀವು ಇದಕ್ಕೆ? ಇಲ್ಲೇ ಒಂದು ದಪ್ಪಿದ್ರಿ ದಪ್ಪಿದ್ದ ಅವ್ರವರು ಬಿಜಾಪುರ ಏನ ನಾ ಹೆಂಗೆ ಅಂದ್ರ ಅಂದೆ ಹಾಡು ಮಾತು ಸುಳ್ಳು ಆಡ್ತಪ್ಪ ತುತ್ತು ಅನ್ನ ತಿನ್ನಕ್ಕಿ ಇಷ್ಟು ನೋಡ್ರಿ ಹಾಡು ಅಂದೆ. ಹೆಂಗಂದ್ರಿ ಇಷ್ಟು ನೋಡ್ರಿ ಕಾಂತೆ ಅಂದೆ ಹೆಂಗೆ ಮಾಡ ಅಂದೆ. ಬಣ್ಣ ತಾಣ ಹಚ್ಕೋತಿದ್ದೆ ಮೊದಲ ಸೇಮ್ ಕೊಂಡಾಕತ್ರಿ ಹಿಂಗೆ ಬಾಚ್ಕೋ ಇಲ್ಲ ಈಗ ಇಲ್ಲ ಕಪ್ಪ ಹೋಗ್ತಿ ಸ್ವಲ್ಪ ಇಲ್ಲಿ ಕಪ್ಪು ಹಚ್ಚು ಇದು ತಗ್ಗಲಿ ಕಪ್ಪು ಹಚ್ಚಿ ತಗ್ಗಲಿ ಮೂಗು ಚುಬ್ಬಲ್ಲಿ ಹಿಂಗೆಲ್ಲ ಬರೋಕು ಅಭಿನಯ ಹಿಂಗೆ ಆ್ಯಕ್ಟ್ರಿಂಗ್ ಹಿಂಗೆ ಅನ್ನೋದು ಮತ್ತು ಹಿಂಗೆ ಆ್ಯಕ್ಟ್ರಿಂಗ್ ಹೇಳ್ಕೊಟ್ರಿ ಆದರೆ ಹಿಂಗೆ ಮತ್ತು ಹಿಂಗೆ ಮಾಡೋದು ಎಲ್ಲ ಅಭಿನಯ ಹೇಳ್ಕೊಡ್ತಿದ್ದೆ. ಸೇವ್ ಮಾಡ್ತೀವ ಹೊಡಿ ಹೊಲೆ ಅಂದ್ರಿ ಶುರು ಆಗ್ತಾವ. ಈಗ ನೋಡ್ರಿ ಸ್ಟಾರ್ ಆಗ್ಬಿಟ್ಟ ಅವನು. ಈಗ ನಿಮ್ಗೆ ಒಂದು ವಿಶೇಷ ಒಂದು ಪ್ರಾಕ್ಟಿಕಲ್ ಆಗಿ ಹೇಳ್ತೇನೆ, ಹೇಳಕ್ಕೆ ಇಷ್ಟಪಡ್ತೇನೆ. ಈ ಒಂದು ಈಗ ನೀವು ಮಾತಾಡಕ್ಕೆ ಬರಲಿಲ್ಲ ಅಂತ ಹೇಳ್ತಿದ್ರಿ ನೀವು ಅಲ್ಲ? ತಪ್ಪುತ್ತ ಅಂತಂದ್ರೆ ಬಟ್ ನೀವು ಇಂಟರ್ನಲ್ಲಿ ನಿಮ್ಮ ಭಾವನೆಗಳು ನಿಮ್ಮ ಮನಸ್ಸು ಏನಿರ್ತದೆ ಅಂತಂದ್ರೆ ಒಂದು ವ್ಯಕ್ತಿ ಬಗ್ಗೆ ಹೇಳ್ಬೇಕಂತಂದ್ರೆ ಖುಷಿಯಾಗಿ ಹೇಳಕತ್ಬಿಟ್ರಿ. ಅವಾಗ ನಮ್ಮಲ್ಲಿ ವೋಕಲ್ ಕಾರ್ಡ್ಸ್ ಓಪನ್ ಆಗ್ಬಿಡ್ತಾವೆ, ಮೈಂಡ್ ಕೆಲಸ ಕೊಡುತ್ತೆ ಅಂದ್ರೆ ಸ್ಟಾರ್ಟ್ ಆಗುತ್ತೆ. ಈಗ ನೀವೇನ್ ಮಾಡಿದವ್ರು ಅಂತಂದ್ರೆ ನೀವು ಒಂದು ಸಂಗೀತ ಕಾರ್ಯ ಮಾಡ್ಕೊಂತಿರೋರು ಹಾಡ್ಕೊಂತಿರೋರು ಒಮ್ಮಿದೊಮ್ಮಕ್ಲೆ ಸ್ಟಾಪ್ ಮಾಡಿ ಒಂದು ಮನೆ ಕತ್ಲಾಗ ಇದ್ರೊಳಗೆ ಗ್ರಹದ ಹಾಕದಂಗೆ ಆಗ್ಬಿಟ್ಟದೆ ನಿಮ್ಗೆ. ಅದಕ್ಕೆ ನೀವು ಏನ್ ಮಾಡ್ಬೇಕಂತಂದ್ರೆ ನೀವು ಈಗೇನ ನೀವು ಕ್ರಿಯೇಟ್ ಮಾಡಿರಲ್ಲ ಅವ್ರನ್ನೆಲ್ಲಾರನು ತಯಾರು ಮಾಡಿರಲ್ಲ, ತಯಾರು ಮಾಡೋಂಥ ವ್ಯಕ್ತಿಗಳನ್ನ ಅಂಥವು ತಯಾರು ಮಾಡ್ಬೇಕಂತ ಒಂದು ಏನೋ ನಿಮಗೆ ಕೆಪಾಸಿಟಿ ಐತೆ ಅಂತ ಅನ್ಸುತ್ತೆ. ಮತ್ತೆ ಅವರು ಏನ್ರಿ ನಾನೇ ಕಲಾವಿದ್ರಿ ಹಾಡ್ತಾ ಅಲ್ಲಿ ಹಾಡ್ತಾರೆ ಸರ, ನಾನು ಕರ್ಕೋರಿ ಸರ ಹಿಂಗೆ ಮಾಡ್ಕೊಂತೀನಿ ಹೋಗಿರಿ. ಅವ್ರು ನಾನು ಕಡೆ ಬರೋರು ಅವರು. ಓ ಇವರು ಜೂನಿಯರ್ ರಾಜ್ಕುಮಾರ್ ಅಣ್ಣಾರ ಒಟ್ಟರು ಬರ್ ಏನ ಹಿಂಗೆ ಮಾಡ್ಕೊಂತ ಮಾಡಿ ಹೆಂಗೆ ಮಾಡಿ ಬಾ ಏನು ಈ ಆಗ್ಬಿಡಪ್ಪ ನೀ ಇಷ್ಟು ನೋಡೋಕೆ ಕಾಣಲ್ಲ ನೀ ಹಿಂಗಾಗ ಮೂಗು ನೋಡೋಕು ಕಣ್ಣು ನೋಡ್ಕೊಂಡು ಅವ್ನು ಸಾಲು ನೋಡೋಕು ಮಾಡ್ತಿದ್ರಿ ಹಂಗೆ ಅವ್ನು ಮಾಡ್ತಿದ್ರಿ. ಅಂಬರೀಷ ಇಷ್ಟು ನೋಡ ಹಂಗೆ ಸೇಮ್. ನೀವು ಎಷ್ಟು ಆ್ಯಕ್ಟ್ರ್ ಬಗ್ಗೆ ನೀವು ಎಷ್ಟು ಆ್ಯಕ್ಟ್ರನ್ನ ನೀವು ಅವ್ರಂಗೆ ನೀವು ಮಾಡೋಕೆ ಪ್ರಯತ್ನ ಮಾಡ್ತೀರಿ? ಬರೀ ರಾಜ್ಕುಮಾರ್ ಅಷ್ಟನೋ? ಇಲ್ರಿ ಎಲ್ಲದ್ರಿ ಎಲ್ಲರಂಗೆ ಮಾತಾಡಿದ್ರಿ ಪರ್ಬೇಕಾರ ಓ ನೋಡ ಎಲ್ಲ ಅಭಿನಯ ಮಾಡ್ತಿದ್ವಿ. ಶಂಕರ ಸೇಮ್ ಡಣಿ ಅಂಬರೀಷ ಎಲ್ಲ ಆ್ಯಕ್ಟಿಂಗ್ ಸೇಮ್ ರೀ. ಇಷ್ಟು ನೋಡ್ರಿ ಹಿಂಗೆಲ್ಲ ಆ್ಯಕ್ಟಿಂಗ್ ಮಾಡ್ತಿದ್ದೀನಿ ಬಾಯ್ ಬರಲ್ಲ. ಹ್ಞೂ ರೀ ಒಂದು ಯಾವ್ದಾರ ಒಂದು ವಿಷ್ಣುವರ್ಧನ್ ಡೈಲಾಗ್ ಹೇಳಕ್ಕಾಗತ್ತಾ? ಬರಲಿ ಸರ್ ತಪ್ಪು ಮುತ್ತಿನ ಹಾರ ಇಂಥವು ಯಾವ ಹೇಳ್ರಿ ಹಂಗೆ ನೆನ್ಪು ಮಾಡ್ಕೊಡ್ರಿ. ಹೋರಿ ನೆನ್ಪು ಮಾಡ್ಕೊಡ್ರಿ. ಹೇಳಕ್ ಸಾಧ್ಯವಾದ ಯಾವನ ಸಾಧ್ಯ ಹೇಳಕ್ ಸಾಧ್ಯ ಐತೆ ಅಂತ ಹೌದಾ ಇಷ್ಟು ಹಿಂಗೆ ದಣಿ ಬರಲ್ರಿ ಆ್ಯಕ್ಟಿಂಗ್ ಮಾಡ್ತೀರಿ ದಣಿ ಆಪ್ತ ಮಿತ್ರ ಫಿಲ್ಮ್ ಒಳಗೆ. ಅವ್ರು ಬರಲ್ಲ ಸರ, ನಾಲಿಗೆ ಹೊಳಲ್ರಿ ಸರ. ಇತ್ತದಾಗ ಬರ್ತೀರಿ ಈಗ ಒಂದು 5-6 ತಿಂಗಳು ಆಗ್ತೀರಿ ದಣ್ಣಿ ಸರ. ಸರನಕ್ಕೆ ಬರಲ್ಲ, ತಂಗಿ ಏಳಕ್ಕೆ ಬರಲ್ಲ. ಇಟ್ಟಾಯ್ತಿರಿ ಸರ. ಈಗ ತಂಗಿ ಸರ ಅವರು ಅಕ್ಕ ತಂಗಿ ಅನ್ನಕ್ಕೆ ಬರ್ತೀರಿ ಬಾಯ್ ಇದ್ದಿಲ್ರಿ ಸರ. ಹೌದು ಏನೋ ದೇವ್ರದ್ದು ಇದೆ ಈಗ ನಿಮಗೆ ಬಾಯಿ ಬಂದತಿ. ಸರ ಪುಟ್ರಾಬ್ಬರು ಮಠ ಕಟ್ಸೋ ಮುಂದೆ ಮಠ ಕಟ್ಸಕತ್ತೀನಿ. ಅವರು ಇನ್ನೊಬ್ಬ ಹುಡುಗ ತರ ತೆಗಿದನ. ಅವರು ನಮ್ಮೂರ್ರಿ ಪಿಂಜಾರ ಮಂದಿ ಸರ ಭಾಳ ಚಲೋ ಹುಡುಗ. ತರಕ್ಕೆ ಎತ್ತನ ಒಂದು ಹಾವು ಬಂತ್ರಿ ನಾಗರಾವು, ಅದು ಚೀಟಿ ಹೊಡೆದ್ರಿ ಅಜ್ಜಾರ್ ಗುಡಿ ಕಟ್ಟು ಮುಂದೆ. ಹ್ಞೂ ರೀ ಚೀಟಿ ಹೊಡೆದದು. ಚೀಟಿ ಹೊಡೆದ ಯಾವ್ದಕ್ಕೆ ಗುದ್ಲೆ ಅಲ್ಲೇ ಬಿಟ್ಟು ಬಂದ್ಬಿಟ್ರಿ. ಅವರು ಬಂದು ನೋಡ್ರ ಯಾರು ನಾ ಹೋದೆ. ಇವರು ಹಾವು ದೊಡ್ಡ ಹಾವು ನಾಗರಾವು ಅದರು ನಾ ಕಡ ಅಂತ ಹೊಂಟ್ರವ. ಎಲ್ಲಿ ಹೋಯ್ತು? ಇಲ್ಲೇ ಇದೇ ಗುದ್ನಾಗ ಅಂದ್ರೆ ಇದು ಗುದ್ರ ರೀ ಇಲ್ಲೇ ಕುಂತ
ನಾ ಅಪ್ಪ ನಾನು ಕಡಿಲಿ ನಾ ಎಲ್ಲ ಕುಂತ ಕಡಿಂದೆ ಎಲ್ಲ ಕುಂತ್ರೆ ಕಡ್ದವ. ಮತ್ತೆ ನಾಗರಾಮ್ ಹೋಯ್ತು. ಕಡ್ದಾಗ ಹೋದವ. ಓಕೆ. ಹಾಂ ಹಾಂ ಹಾಂ. ನಾನು ನನಗೆ ಕಡಿಲ ಅಂದೆ. ಹೌದ್ರಿ. ನಮ್ಮ ಅಪ್ಪಂದು ಗುಡಿ ಕತ್ತ ಸತ್ ಸಂತೋಷದ ನಂದು ಘಟ ಹೋಲಿ ಮಡ ಹಾಕೊಂಡ್ ನನ್ನ ಆಸೆ. ಅಜ್ಜಾರ್ ಮಠ ಆಗ್ಬೇಕು. ನಂದು ಘಟ ಹೋಲಿ ಮಡ ಹಾಕು. ನಾ ಸತ್ರು ನನ್ನ ಮಠ ಇರುತ್ತೆ, ನಾ ಇರಲ್ಲ. ಅಂದ್ರೆ ಏಕಲವ್ಯ ಹೆಬ್ಬಟ್ಟು ಕೊಟ್ಟ, ನೀವು ಪ್ರಾಣ ಕೊಡಕ್ಕೆ ತಯಾರಿ. ಹೌದ್ರಿ, ನಮ್ಮ ಅಪ್ಪರು ಹಂಗದ್ರಿ ಅವರು. ಪುಟ್ಟರಾಜ ಓ ದೇವ್ರು ರೀ ಸರ್, ಅದಕ್ಕೆ ಕಣ್ಣಿಗೆ ಬಂದವಾಗ ಅದೇ. ಇಲ್ಲ ಯಾಕಂದ್ರೆ ಆ ಒಂದು ದೈವ ಶಕ್ತಿ ಇರ್ಬೋದು ಅಥವಾ ಒಂದು ಅಗೋಚರ ಶಕ್ತಿ, ಅದು ನಡೆದಾಡ ದೇವ್ರು ಅಂತಂದ್ರೆ ಒಂದು ಅಗೋಚರ ಶಕ್ತಿ. ಅದು ಯಾವ ಟೈಮ್ದಾಗ ಎಲ್ಲಿ ಬಂದು ಪ್ರತ್ಯಕ್ಷ ಆಗ್ತಾರೋ ಗೊತ್ತಿರಂಗಿಲ್ಲ. ಯಾವ ಒಂದು ರೂಪದಾಗ ಬಂದು ಪ್ರತ್ಯಕ್ಷ ಆದ್ರೆ ಆಗ್ಬೋದು. ಈಗ ನೀವು ನಾಗರಾವು ನೀವು ಗುಡಿ ಕಟಾಕಂತಿ ಅಂತೇಳಿ ಬಂದಿರ್ಬೋದು, ಅವ್ರು ನೀವು ಪ್ರತ್ಯಕ್ಷ ಆಗಿರ್ಬೋದು. ನಮ್ಮ ಭಾವನೆಗಳು ಯಾವ ಟೈಪ್ ಇರ್ತಾವು ಆ ಟೈಪ್ ನಾವು ವ್ಯಕ್ತಪಡಿಸಿದ್ರೆ ಅಂತ ಸರ ಅಂತ ನಮ್ಮ ಅಪ್ಪ ಹಂಗ ಅದೇ ನಮ್ಗೆ ಎದ್ರಿಗಿಲ್ಲ. ರಾತ್ರಿ ಅಲ್ಲಿ ಆಗಲ್ಲ ಒಬ್ಬನ ಹೋಗ್ರಿ ನಾಗ ಹೋಗ ಕೋಲಿ ತರಿಸ್ಕೊಂಡು ಹೋಗಿನಿ ಮುಂದೆ ವಾಕಿಂಗ್ ಹೋಗ್ಲಿಲ್ಲ ಬರ್ತಾರ ಹೋಗ ವಾಕಿಂಗ್ ಬರ್ಲಿಲ್ಲ 1 ಕಿಲೋಮೀಟ್ರ್ ಬರ್ತಾರ ಅದು ಅದನ್ನ ಅಂಟ್ಕೊಂಡು ತಗೋದ್ರಿ. ಈಗ ನೀವು ಹಾಡಾಡ್ಕೊಂತ ಬಂದ್ರೆ ನೀವು ಎಷ್ಟು ವರ್ಷ ಕಂಟಿನ್ಯೂಸ್ ನೀವು ಸಂಗೀತ ಕಲ್ತೀರಿ? ಒಂದು 20 ವರ್ಷ ಆಯ್ತು, 25 ವರ್ಷ ಆಯ್ತು ರೀ ಹಾಡಕೈತೆ. ಎಲ್ಲಿ ಸಂಗೀತ ಕಲಿಯಕ್ಕೆ ಹೋಗಿಲ್ಲ? ಇಲ್ರಿ ಸರ್, ಎಲ್ಲಿ ಹೋಗಿಲ್ಲ. ಇಲ್ರಿ ಸರ್. ಈ ರಾಗ ತಾಳ ಶಾಸ್ತ್ರೀಯ ಸಂಗೀತ ಗೊತ್ತಲ್ರಿ, ಬರೇ ನೋಡ್ಕೊಂತ ಕತ್ತೀನಿ ಸರ್. ನೋಡ್ಕೊಂತ ಕತ್ತೀನಿ. ಮತ್ತು ಇವರೆಲ್ಲ ಏನು ಸಜೆಷನ್ ಕೊಡ್ತಿದ್ರಿ ನಿಮಗೆಲ್ಲ? ಜೂನಿಯರ್ ರವಿಚಂದ್ರನ್ ಭೇಟಿ ಮಾಡಿಸಾಗ ನಿಮ್ಗೆ ಯಾವ ರೀತಿಯಾಗಿ ಈ ಒಂದು ಕಲಾವಿದರ ಸಂಘದಿಂದ ಇರ್ಬೋದು, ಈ ಕಲಾವಿದರ ಸಂಘ ದೊಡ್ಡದೈತಿ. ನಾನು ಹಾಡ್ತಿದ್ದೆ ರೀ, ನಾನು ನೋಡ್ರಿ ಬರೋ ಮಂದಿ ಈ ಸೇಮ್ ಮಾಡ್ತಲ್ಲೋ, ನಾನೇ ಹಿಂಗೆ ಹಾಕ್ಬಾರ್ದು ನೋಡ್ಬಿಡ್ಲಿ, ಬಾರ ನಾ ಮಾಡ್ತೀನಿ ಅದನ್ನ ನಡ್ಸ ಹಚ್ಚುವ ಬಣ್ಣ ಹಚ್ಚುವ ಹಾಕಿ. ಅಲ್ಲ, ಈಗ ನೀವು ಕಲಾವಿದರ ಸಂಘ ಅಂತ ಈಗ ಒಂದು ನಿಮ್ಮಲ್ಲಿ ಕರ್ನಾಟಕ ರಾಜ್ಯದೊಳಗೆ ಒಂದು ಕಲಾವಿದರ ಸಂಘ ಅಂತ ಐತಿ. ಕಲಾವಿದರ ಸಂಘ ಉದ್ದೇಶ ಏನಂತಂದ್ರೆ ಕಲಾವಿದರಿಗೆ ಏನಾರ ಆರೋಗ್ಯದಲ್ಲಿರ್ಬೋದು, ಏನೋ ಪ್ರಾಬ್ಲಮ್ ಅದು ಅವರು ಒಂದು ಏನಾರ ಒಂದು ಅಭಿವೃದ್ಧಿ ಹೊಂದಲಿ ಅಂತ ಒಂದು ಕಲಾ ಸಂಘ ಮಾಡಿರ್ತೈತಿ. ನಿಮ್ಮ ಒಂದು ಟೀಮು, ನಿಮ್ಮ ಒಂದು ಟೀಮ್ ಇದ್ದಾಗ ನೀವು ಮೇನ್ ಪಾತ್ರಧಾರಿಗಳು ನೀವು ಈ ಟೈಪಿಂಗ್ ತೊಂದರೆ ಆಯಿತು, ಆವಾಗ ಈ ಒಂದು ಕಲಾವಿದರ ಸಂಘದಿಂದ ಏನಾದರೂ ನಿಮ್ಗೆ ಸಹಾಯ ಹಸ್ತ ಏನೋ ಬಂದಿತ್ತ? ಅಂದರೆ ಸರ ಇದು ಗದಿನವರು ಇವರು ಯಾರು ಅವ್ರ ಹೆಸರು ಬರಲ್ಲ, ಅವರು ಸಿಮೆಂಟ್ ಅಂಗಡಿ ಮಾಡಿ ಹತ್ತಿರ ನಾಕ ಹ್ಞೂ ರೀ, ಅಲ್ಲಿ ಅವರು ಸಹಾಯ ಮಾಡ್ರಿ. ಅಲ್ಲ, ನಿಮ್ಮ ಕಲಾವಿದರ ಸಂಘ ಕರ್ನಾಟಕ ರಾಜ್ಯದ ಕಲಾವಿದರ ಸಂಘ ಮಾಡಿಲ್ಲ, ನಿಮ್ಮ ಭೇಟಿ ಕೊಟ್ಟು ನಿಮ್ಗೆ ಏನು ಹಿಂಗೆ ತೊಂದರೆ ಐತೆ ಅಂತ ಹೇಳಿ ನಿಮ್ಗೆ ಏನೋ ಒಂದು ಹೆಲ್ಪ್ ಮಾಡೋದಾಗ್ಲಿ ಇವಾಗ ಮಾಡಿ ನೋಡ್ರಿ ಸರ್. ಜಾನಪದ ಕಲಾ ಇದು ರೋಣ ತಾಲೂಕು. ರೋಣ ತಾಲೂಕು. ಹ್ಞೂ ರೀ, ಅವರು ಹೆಸರು ಗೊತ್ತಿಲ್ಲ ರೀ. ಜಾನಪದ ಕಿಂಗವ ಶಂಕರ ಸಂಕಣ್ಣವರ ಕೊತ್ವಾಳ ಮಣಿ ಬಂದ್ ಸರ್. ಅವ್ರದ್ದು ಕಲಾ ಸಂಘ ಐತೆ, ಅವ್ರದ್ದು ಬಹಳ ಒಂದು ಜಾನಪದ ಸಂಗೀತ ಕಲಾವಿದರ ಸಂಘನ ಐತಲ್ಲ, ಅವ್ರು ನಿಮ್ಗೆ ಸಹಾಯ ಮಾಡಿದವರು ಮಾಡ್ರಿ ಸರ್. ಕರ್ನಾಟಕ ರಾಜ್ಯದಿಂದ ಯಾವ ರೀತಿಯಾಗಿ ಕಲಾವಿದರ ಸಂಘದಿಂದ ನಿಮ್ದು ಏನು ಯಾವ್ದೇ ರೀತಿಯಾಗಿ ಹೆಲ್ಪ್ ಬಂದಿಲ್ಲ? ಇಲ್ರಿ ಸರ್. ನೀವೆಲ್ಲ ಇಷ್ಟು ಪ್ರೋಗ್ರಾಮ್ ಕೊಟ್ಟಿರಿ, ಇಷ್ಟೆಲ್ಲ ನೋಡ್ಯಾರ ಜನ, ಇಷ್ಟೆಲ್ಲ ನೋಡ್ಯಾರ, ಮತ್ತೆ ಮಂಡಲಗಿರಿ ನಾಟಕ ಸಂಘದ ಗದಿನ ಐತ್ರಿ, ಯಲಬುರ್ಗ ತಾಲೂಕು. ಹ್ಞೂ ರೀ, ಅವರು ಸಹಾಯ ಮಾಡ್ರಿ, ಅವರು ನಿಮ್ಗೆ ಸಹಾಯ ಮಾಡ್ಯಾರ. ಈ ಸಣ್ಣ ಪುಟ್ಟ ಸಂಘ ಸಂಸ್ಥೆಗಳು ಬಂದು ಹೆಲ್ಪ್ ಮಾಡ್ಯಾರ. ಈ ಕರ್ನಾಟಕ ರಾಜ್ಯದಿಂದ ಕರ್ನಾಟಕ ಕಲಾ ಸಂಘದಿಂದ ಯಾವುದೋ ರೀತಿಯಾಗಿ ನಿಮ್ಗೆ ಭೇಟಿನೂ ಕೊಟ್ಟಿಲ್ಲ, ನೀವು ಹೆಂಗಿದೆ ಅಂತೂ ಕೇಳಿಲ್ಲ? ಇಲ್ರಿ, ಬಂದ್ರು. ಮತ್ತೆ ನೀವು ಈ ಕಲಾವಿದರ ಸಂಘ ಅಂತ ಮಾಡಿದಾಗ ನೀವೆಲ್ಲ ಕಲಾವಿದರ ಸಂಘದೊಳಗೆ ನೀವು ನೋಂದಣಿ ಆಗಿರ್ತೀರೋ ಅಥವಾ ಹೆಂಗ? ನಾನು ಹೊರಗೆ ರೀ, ಸಂಘದಾಗ ಇಲ್ರಿ, ನಾವು ಹೊರಗೆ ರೀ. ಹ್ಞೂ ರೀ, ವೈಯಕ್ತಿಕ ರೀ ಸರ್, ನಾವು ಸಂಘದಾಗ ಇಲ್ರಿ ಸರ್. ID ಕಾರ್ಡು ಏನೇನು ಕೊಟ್ರಿಂಗಿಲ್ಲ ನಿಮ್ಗೆ? ಇದನ್ನು ಮಾಡ್ತೀವಿ. ID ಕಾರ್ಡ್ ಅಂದ್ರೆ ಏನ್ರಿ, ಬಸ್ ಹೋಗ್ತಾರನ್ರಿ? ಅಲ್ಲ, ಈಗ ನೀವು ಕಲಾವಿದರ ಸಂಘ ಅಂತ ಒಂದು ಸಂಘಕ್ಕೆ ಒಂದು ಏನು ನಿಮ್ಮ ಐಡೆಂಟಿಫಿಕೇಶನ್ ಅಂತ ಏನು ಮಾಡಿಸಿಲ್ಲ ಸರ್? ಏನು ಮಾಡಿಸಿಲ್ಲ. ವಿಸಿಟಿಂಗ್ ಕಾರ್ಡು ಅಂತ ಏನು ಮಾಡಿಸಿಲ್ಲ? ಏನಿಲ್ಲ ಸರ್, ಹಾಡೋದು ಮನೆ ಬರೋದು ಈ ಥರ ಮಾಡಕ್ಕೆ ಮಗೋದು, ಮಾಡೋದು ಜೀವ ಇದೆ, ಮಡ ಆಗಿದೆ. ಮತ್ತೆ ಆಡೋದು ಬರೋದು ಮಕ್ಕೋದು ಎಲ್ಲ ಬರೋದು ಹಾಡ್ರಿ, ಡ್ಯಾನ್ಸ್ ಹಾಡೋದು ಬರೋದು ಮಾಡಿದಾಗ ಮಕ್ಕೋತಿದ್ದಾರ್ರಿ. ಅಲ್ಲೇ ಪರ್ಚ ಮಾಡಿ ಮತ್ತೆ ಊರಿಗೆ ಹೋದ, ಮತ್ತೆ ಇಲ್ಲಿ ಫೋನ್ ಮಾಡಿ ಜಾಸ್ತಿ ಇರೋದೆಲ್ಲ ಪಟ್ರಾಜ್ ಮಾಡಿದಾಗ ನೀವು ಮಲ್ಕೊಳ್ಳೋದು. ಹೌದ್ರಿ, ಅಲ್ಲೇ ಊಟ ಗೀಟ ಎಲ್ಲ ಅಲ್ಲೇ. ಮಾಡಿದಾಗ ಹಾಡಾಡೋದು ಮತ್ತು ಸಂಗೀತ ಕಾರ್ಯಕ್ರಮ ಮುಗಿಸೋದು, ಅಲ್ಲಿ ಮಾಡಿದಾಗಿರೋದು, ಮತ್ತೆ ಮನೆ ಬರ್ದಾರಿ ಬುತ್ತದ ಹೋಗುದು, ಅಲ್ಲಿ ಊಟ ಮಾಡಿದ ಮತ್ತೆ ಹಾಡಕ್ ಹೋದ್ರಿ. ಹಿಂಗ್ ಮಾಡಿ ನೀವು 3 ಮಂದಿ ಕೂಡ್ಕೊಂಡು ಜೂನಿಯರ್ ವಿಷ್ಣುವರ್ಧನ್ ಅವರು, ಜೂನಿಯರ್ ರವಿಚಂದ್ರ, ನೀವು ಈ ಕಾರ್ಯಕ್ರಮ ಮಾಡ್ಕೋತಿದ್ರಿ. ಮತ್ತೆ
ಜೂನಿಯರ್ ಎಷ್ಟು ನೋಡ್ರಿ ಅಂಬರೀಷ. ಓಹೋ, ಜೂನಿಯರ್ ಅಂಬರೀಷ್ ಅಂತ ಯಾರು ಗೊತ್ತಾಗಲಿ. ನಿಮ್ಮಲ್ಲಿ ಯಾರು ಆ ಪಾತ್ರದ ಕ್ರಿಯೇಟ್ ಮತ್ತು ಇಲ್ಲಿ ನಾನು ತಯಾರು ಮಾಡಲಿಲ್ಲ ಸೇಮ್ ಕಾಂದ್ರ ಇಲ್ಲೇ ಅವರು ದೂರ ದಾರಿ ಸರ್ ಒಂದು. ಯಾಕಂದ್ರೆ ದಾರಿ ದೂರ ಈ ಕಡೆ ಬರ್ತೀರಿ. ಯಾವ ಕಡೆ ಅಂದರೆ ಅವ್ರ ಕಡೆ ಅವ್ರ ದಾಟಿ ಹಾವೇರಿ ಡಿಸ್ಟಿಕ್ ಅಲ್ಲಿಯವರವರು. ಹ್ಞೂ ಅಲ್ಲೇ ಅವರು ಜೂನಿಯರ್ ವಿಷ್ಣುವರ್ಧನ್, ಅಲ್ಲಿ ಅಂಬರೀಷ್ ಅಂಬರೀಷ್ ಆ ಕಡೆ ಹ್ಞೂ ಅಲ್ಲೇ ಅವನು ಬರ್ತಿದ್ರಿ. ಮತ್ತೆ ನೀವು ಈಗ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ವಿಶೇಷವಾಗಿ ಅವರಲ್ಲಿ ಇರ್ತಕ್ಕಂಥ ಭಾವನೆ ಇರ್ಬೋದು ಅಥವಾ ಇರ್ತಕ್ಕಂಥ ಅವರು ನಾಟಕದಿಂದ ಬಂದಂಥವ್ರು. ಹೌದು, ಅವರು ನಿಮ್ಮಂಗೆ ಕಷ್ಟಪಟ್ಟರು ಯಾವ ನಾವು ಕೇಳೀವಿ. ಹೌದು, ಒಂದು ಸೌಮ್ಯ ಸ್ವಭಾವದವರು. ಅವರು ಒಂದು ಜೀವನ ಚರಿತ್ರೆ ಅಳವಡಿಸ್ಕೊಂಡಿದ್ದೆ, ಏನೇನು ಅಳಿಸ್ಕೊಂಡಿದ್ದೆ ಅವ್ರ ಕಡೆಯಿಂದ, ಅವ್ರದ್ದೊಂದು ಇದ್ರೊಳಗಿಂದ ರಾಜ್ಕುಮಾರ್ ಅವ್ರದ್ದು? ಅವ್ರು ಏನು ಸರ್ ಯಾಕ್ನಿಂಗ್ ನೋಡ್ತಿದ್ದೆ, ಪಿಕ್ಚರ್ ನೋಡ್ತಿದ್ದೆ ರೀ. ಇದೇ ಸನ್ನಿವೇಶ ಹಿಂಗೆ ಮಾಡ್ತಿದ್ದೆ. ಹಾವು ಬಾಣ ನೋಡ್ತಿದ್ದೆ, ಅವನ ದಣಿ ಡೈಲಾಗ್ ಡೆಲಿವರಿ ಆಗ ಡೈಲಾಗ್ ಭಾರಿ ಒಂದು ಪಾಠ ಮಾಡೋದು ಅದು ಬರ್ತಿದ್ದೆ. ಹಂಗೆ ದಣಿ ಹಂಗೆ ಸೇಮ್ ಮಾಡ್ತಿದ್ದೆ ನೋಡ್ರಿ. ಈ ಪಾರ್ಸಿ ಒಂದಿರ ಬರಲ್ ದಣಿ ಅಂತ ಸರ ಅದು ಮಲ್ಲಾಗಿದ್ರೆ ಬಿಡ್ತಿದ್ದೆ ಬರಲ್ರಿ. ಬರೀ ಈಗ ನೋಡಿರ್ತೀರ ಅರ್ಥ ಆಗೈತಿರಿ. ಬರೀ ಹತ್ತಿ ಕಟ್ಗಿ ಬತ್ತಿ ಕಟ್ಗಿ ಬಾಣ ಬಸವನ ಕೈ ದುಳ್ಗೈ ಪಂಚಮ್ ಪಗಡಮ್ ನೆಲಪಡಲ್ ದಾಸಬನ ಚಿಪ್ಪಿ ಮೇಲೆ ಕೂದಲು ಸಾಕತ್ತು. ಇದ್ರ ಅರ್ಥ ಇದ್ರೆ ಇಲ್ಲೇ 20,000 ಆರಾತು. ಇದ್ರ ಅರ್ಥ ಇದ್ರೆ ಹಿಂಗಿದ್ರಿ ನೋಡ್ರಿ. ಈಗ ಅರ್ಥ ಇರ್ತಿದ್ರಿ ನಾನು. ಅದು ವಿಶೇಷವಾಗಿ ಒಂದು ಅರ್ಥ ಇತ್ತು. ಹೌದೌದು. ಈ ಹತ್ತಿ ಕಟ್ಟಿಗೆ ಹೇಳಿ ಅದು ರೊಕ್ಕ ಬರ್ತದ್ರಿ. ಆರ ಜಾನಪದ ಆಡ್ತಿದ್ರ ಎಲ್ಲರೇ ಜಾನಪದ ಎಲ್ಲರ ಅಗದಿ ಇಷ್ಟವಾದ ಜಾನಪದ ಯಾವುದು ನಿಮ್ದು? ಪ್ರೀತಿಯ ಪರ್ವಳ ಹಾರುವ ಗಳಿಯ ಅದನ್ನ ಹಾಡ್ತಿದ್ರಿ. ನಾವು ಪ್ರಯತ್ನ ಮಾಡ್ರಿ ಆ ಸಾಂಗ್. ಮರಿಯಂದ್ರೆ ಮರಿಯಲಿ ಗೆಳೆಯ ಮರಿಯಲಂಗೆ ಗೆಳೆಯ ಮರಿಯಲಂಗೆ ಗೆಳೆಯ ಪ್ರೀತಿಯ ಪರ್ವಳ ಹಾರಿವತ್ತ ಗೆಳೆಯ ಮನಸ್ಸಿಗೆ ತಳಬಳ ಆಗಿವತ್ತ ಗೆಳೆಯ ಇದಾರ್ರಿ. ಅವೆಲ್ಲ ಸುರೇಶ್ ಇಂಜಿಗೇರಿ ಬರೆದ್ರಿ. ಸುರೇಶ್ ಇಂಜಿಗೇರಿ ಅವ್ನು ಕೂಡ ಹಾಡಿನಿ. ಹ್ಞೂ ರೀ. ಮತ್ತು ಜೂನಿಯರ್ ಶಿವಣ್ಣ ಶಿವರಾಜ್ಕುಮಾರ್ ಜೂನಿಯರ್. ಹ್ಞೂ ರೀ. ಈಗ ಎಲ್ಲಿ ಊರು ಅಂದ್ರೆ ಈ ಕಡೆ ಬರ್ತಾರೆ. ಅದು ಅವರು ತಯಾರು ನೀವು ಮಾಡಿರಿ? ಇಲ್ರಿ ಇಲ್ಲ, ಅವ ಮೊದಲ್ರಿ ಅವನಿಂದ ನಾನು ಫಸ್ಟ್ ಜೂನಿಯರ್ ಶಿವರಾಜ್ಕುಮಾರ್ ಅವ್ರನ್ನ ಅವರಿ ಅಶೋಕ್ ಬಸ್ಸಿ. ಓ, ಅವರು ಸತ್ಯಕ್ಕೆ ಅಶೋಕ್ ಬಸ್ಸಿ ಅಂದ್ರೆ ರಾಜ್ಕುಮಾರ್ ವರ್ಜನ ಅಂದ್ರೆ ಅವರ ರೀ. ಅಶೋಕ್ ಬಸ್ಸಿ ಅವರ ತಾಲೂ ದೇವಿಗಿರಿ ಸೇಮ್ ಹಂಗದರು. ಸೇಮ್ ರೀ. ಯಾಕಂದ್ರೆ ಸೇಮ್. ಹೌದು, ಮಾಲ್ಯಕರು ನೋಡ್ರಿ ಸರ್ ಅವರು. ಹೌದು, ನಿಮ್ಗೆ ನೋಡಿದೆ ನಿಮ್ಮ ಸರ್ ಸೇಮ್ ಪಿಂಟು ಬರೀ ಹಾವು ಬಂದು ನೋಡ್ರಿ. ಅವ್ನು ನೋಡಿ ಕಲಿಬೇಕ್ರಿ. ಅವನು ನೋಡಕತ್ತೀನಿ ನಾನು. ನೀವು ಅವ್ರು ನೋಡೇ ಕಲ್ತ್ರಿ? ಹೌದೌದು. ಮೊದ್ಲು ನಮ್ಮ ಗಡ್ರ ಬಾರ್ಸೋ ಹೇಳಿದ್ರ ರೀ. ಆಮೇಲೆ ನೀವು ಕಡೆ ಬಂದೆ ಇವನು ಹೇಳ್ದೆ. ಯಾರು ಹೇಳಿದ್ರು? ಬಸ್ತಿ ಅವರು, ಜೂನಿಯರ್ ರಾಜ್ಕುಮಾರ್ ಅವರು. ಒಳ್ಳೆ ಮನುಷ್ಯರು, ಹಂಗಿಲ್ಲ ಕ್ಯಾಟ್ ನಿಮ್ಗೆಲ್ಲ ಹೇಳ್ಕೊಡ್ತಿದ್ರು. ಹಿಂಗೆ ಮಾಡ್ರಿ ಹಿಂಗೆಲ್ಲ ಅಂತ ಹೇಳ್ತೀರಿ. ಅವ್ರ ಪ್ರೋಗ್ರಾಮ್ದಾಗ ನೀವೆಲ್ಲ ಇನ್ವಾಲ್ವ್ ಹಾಕಿದ್ರಿ? ಹೋಗಿನ್ರಿ ಪ್ರೋಗ್ರಾಮ್ ಮಾಡಿ. ಇಲ್ಲಿ ಇದಕ್ಕೆ ಹೋಗಿದ್ರಿ ಪಾರ್ಮಣಿ ಸುಟ್ಟಿ ಕಾಕರ್ ಕರೆಸಿದ್ರಿ. ಸುಟ್ಟಿ ಅವರು ಕಾಕರ ನಾನು ಬಾಜೂರಿ ಅವರು ಸಹಾಯ ಮಾಡ್ರಿ. ಮತ್ತೆ ನಮ್ಮ ಬೆಳ್ಳಿ ಬಸಣ್ಣ ನಮ್ಮ ಅಧ್ಯಕ್ಷ ನಮ್ಮ ಮನ ಅವ್ರಿ. ಮತ್ತೆ ಇವ್ರು ಸರ್ ಕೋತಾ ಪೀಸಬ ಅವರು ಸರ್ ಆ ಮಠಕ್ಕೆ ಸಹಾಯ ಮಾಡಿದ್ರೆ ಅವ್ರು ರೀ ಕೌತಾ ಪೀಸವ. ಆ ಮಠಕ್ಕೆ ಸಹಾಯ ಮಾಡಿದ್ರೆ ಕೌತಾ ಪೀಸವ ಸರ್ ಕೊಟ್ರಿ. ಅಂದ್ರೆ ಒಂದು 30,000 ಇದು ಟೈಲ್ಸ್ ಅದು ಹೆಲ್ಪ್ ಮಾಡ್ಯಾರ ಕೊಟ್ರಿ. ಈ ಒಂದು ಕಾರ್ಯಕ್ರಮ ಆರಂಭದಾಗಿಂದ ಇಲ್ಲಿ ಮಟ್ಟ ಎಷ್ಟು ಪ್ರೋಗ್ರಾಮ್ ಕೊಟ್ಟಿರಿ ನೀವು? ಎಷ್ಟು ಒಂದು ಪ್ರೋಗ್ರಾಮ್ ಮಾಡಿ? ಒಂದು ಟ್ರಂಕ್ ಹಿಡಿದ್ರಿ ಎಂಟ್ರೂಲ್ ತುಂಬೈತ್ರಿ. ಎಷ್ಟು ಆಗ್ಬೋದು ಅಂದಾಜು? ಎಷ್ಟು ಭಾಳ ಬರು ಒಂದು 500 ಸಾರ್ ಮ್ಯಾಗ ಎಂಟ್ರೂಲ್ 1,000 ಹಾಕೋರಿ ಅಂತ ನಾತ್ರಿ ತುಂಬೈತ್ರಿ. ನಿಮ್ಮ ಪ್ರಕಾರ ಅಂದಾಜು? ಅದ್ರಿ. ಮತ್ತೆ ಪರ್ಸತಿ ರೀ 100 ಪರ್ಸತಿ 100. ಈ ಗಂಗಾವತಿ, ಕುರುಗೋಡ, ಕಂಪ್ಲಿ, ಗೆಲ್ಕಳ, ಎಚ್ಚರಪುರ, ಸೋಮವಾರಪುರ, ಮಡ್ಸಾರ, ಸುನೂರು, ಮಾನ್ವಿ, ನೀರ್ಮಾಣಿ, ಕಪ್ಪಗಲ್ಲು, ರಾಯಚೂರು, ಮತ್ರಲ್ಲ ಎಲ್ಲ ಹೋಗಿನ್ರಿ. ಈ ಕಡೆ ಪ್ರಶಸ್ತಿ ಎಷ್ಟು ಬಂದ ನಿಮ್ಮ? ಜಗದ್ರಿ 90 ಕೊಟ್ಟು. ಸಂಗೀತಕ್ಕೆ ನೀವು ಬಂದಂತ ಪ್ರಶಸ್ತಿಗಳು ಭಾಳ. ಹಾಡುದು ಜಾನಪದ ಕಲಾವಿದ. ಮತ್ತೆ ಜಾದು ಮಾಡ್ತಿದ್ವಿ. ಜಾದು ಟಬಾ ಬರ್ಸಕ್ ಕೊಟ್ರಿ. ತಬಲಾ ಬರ್ಸ್ತೀರಿ? ಟಬಲ ರೀ, ಕಾಂಗೋ ಇವನ್ನೆಲ್ಲ ಹೆಂಗ್ ಕಲ್ತೀರಿ ನೀವೆಲ್ಲ? ನೀವು ಹಾಡ್ತೀರ ಲೇ ತಾಳ. ಈಗ
ಪ್ರೀತಿ ನೀ ಇಲ್ಲದ ನಾ ಹೇಗಿರಲಿ, ಪ್ರೀತಿ ನಿನ್ನೊಂದಿಗೆ ನನ್ನ ಬಾಳಿರಲಿ. ಈ ಹಾಡು ಕೇಳ್ತ ತಾಳು ನೋಡ್ಕೊಂತ ಬರ್ತಿದ್ವಿ. ಓಹ್, ನೀವ ಸ್ವಂತ ಕಲಾವಿದರು ನೀವು? ಇದನ್ನ ಟೇಬಲ್ ಮ್ಯಾಗ ಬರ್ತಿದ್ದೆ, ಆಮೇಲೆ ಪ್ಯಾಡ್ ತೊಗೊಂತೀರಿ, ಮತ್ತೆ ಪ್ಯಾಡ್ ಬರ್ತಿದ್ದೆ, ಕಾಂಗೋ ಪ್ಯಾಡ್. ಅದು ನಾನು ಬೋದು ನೋಡ್ರಿ. ಕಾಂಗೋದೊಳಗೆ ಹಾಡ್ದಂಥ ಸಾಂಗ್ ಎಷ್ಟು ಅದಾವ್ರಿ ಗೊತ್ತಿರ ಸರ್? ಆಗ ಹಾಡಿಗೆ ಬಂದಾಗ ಬರ್ತೀನಿ ಸರ್. ದೇವರು ಜೋರ ಚಪ್ಪಲ ಕಲಿಯುತ್ತವರು ಜೋರ ಚಪ್ಪಲ ಕೊಡಬೇಕು. ಅಭಿಮಾನಿ ದೇವರು ಎಲ್ಲರ ಆಶೀರ್ವಾದ ಸಣ್ಣ ರಾಜ್ಕುಮಾರ್ ಮಗಿರ್ಲಿ. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೇ. ಈಗ ನೀವು ಈ ಒಂದು ಕಲಾವಿದರ ಸಂಘದಿಂದ ಇಷ್ಟೆಲ್ಲ ಒಂದು ಪ್ರೋಗ್ರಾಮ್ ಕೊಟ್ಟರೆ ಇಷ್ಟೆಲ್ಲ ಪ್ರಶಸ್ತಿ ಎಲ್ಲ ಬಂದವು. ಈ ಪ್ರಶಸ್ತಿ ಬಂದ ಮೇಲೆ ನೀವು ಮುಂದೆ ಏನು ಒಂದು ಬೆಳವಣಿಗೆ ಮಾಡ್ಬೇಕಂತ ನಿಮ್ಮಲ್ಲಿ ಪ್ಲ್ಯಾನ್ ಇತ್ತು? ಈ ಒಂದು ಕಾರ್ಯಕ್ರಮಕ್ಕೆ ಕಂಟಿನ್ಯೂ ನಮ್ಮದು ಏನೋ ಒಂದು ದೈವ ನಿಮಗೆ ಪಾರ್ಶ್ವ ಹೊಡಿತು, ಮತ್ತು ಒಳ್ಳೆ ಅಗೇನ್ ಮತ್ತೆ ಎದ್ರಿ, ಮತ್ತು ಸಂಗೀತ ಹಾಡ್ಕೊಂತ ಮತ್ತು ಧ್ವನಿ ಚೇಂಜ್ ಆಗ್ಬೋದು. ದೈವಶಕ್ತಿ ಹೇಳಕ್ಕೆ ನಿಮ್ಮ ಆಸೆ ಸರ್? ಇಲ್ಲ, ಅದು ಒಂದು ದೈವಶಕ್ತಿ ಇರೋದು. ಆ್ಯಕ್ಚುಲಿ ಏನಾಗುತ್ತೆ ಅಂತಂದ್ರೆ, ಈಗ ಯಾರೋ ಡಾಕ್ಟರ್ ಇದ್ರು ಈ ಸಾವು ಮತ್ತು ಹುಟ್ಟು ಸಾವು ಯಾರಿಗೆ ಇರಂಗಿಲ್ಲ. ಬಟ್ ನಡಕೆ ಅಂತಲ್ಲ, ನಿಮ್ಮಲ್ಲಿ ಒಂದು ಸಾಂಗ್ ಐತಲ್ಲ, ಕೊನೆಯ ಪುಟಕ್ಕೂ ನಿಮ್ಮ ಜೂನಿಯರ್ ವಿಷ್ಣುವರ್ಧನ್ ಸಾಂಗ್ ಯಾವುದು, ಕೊನೆಯ ಪುಟಕ್ಕೂ ಮೊದಲೇ ಪುಟಕ್ಕೂ ನಡುವೆ ಅಂತಾರ. ಈ ಒಂದು ಅಂತರ ಏನಿರ್ತದಲ್ಲ, ನಾವು ಅದು ಪಡ್ಕೊಂಬಂದಿದ್ದು ಒಂದು ವಿಶೇಷವಾದ ಒಂದು ಏನೋ ಒಂದು ದೈವಶಕ್ತಿ ಅದು. ಈ ಕಾರ್ಯಕ್ರಮ ನೀವು ಇಲ್ಲಿಗೆ ಹಿಂಗೆ ಸ್ಟಾಪ್ ಮಾಡ್ಕೊಂತ ನೀವು ಹಂಗೆ ಕುಂತ್ರಿ ಅಂದ್ರೆ ನಿಮ್ಮಲ್ಲಿ ಏನಾಗತ್ತೆ ಅಂದ್ರೆ ಮಾನಸಿಕ ಕಾಯಿಲೆಗಳು ಸ್ಟಾರ್ಟ್ ಆಗ್ತಾವೆ. ಇಲ್ರಿ, ಮನೆಗೆ ಬಿಟ್ಟಿನ್ರಿಗೆ ಸರ್. ಈಗ ಮಂದಿ ಏನ್ರಿ ಎಲ್ಲಿ ಕುಂದ್ರ ಅಡ್ಡಾಡ, ನೀವು ಯಾರ ಪ್ರಚನೆಗೆ ಹೋಗು, ಮಂದಿ ಕಡೆ ಹೋಗು, ಚಹಾ ಕುಡಿಯಲ್ಲಿ ಮೆಲ್ಲಕ್ಕೆ ಬರ್ತೀನಿ ದಿನ ಸರ. ಈಗ ಮಠಕ್ಕೆ ಬಣ್ಣ ಹಚ್ಚಕೋತೀರಿ, ನನ್ನ ಮಗ ಹತ್ತಾರ ಕುಂಬಾರ, ಅಲ್ಲೇ ಇದ್ರಿ ನೀವು ಸರ್ ಫೋನ್ ಬಂತಾರ, ಅದಕ್ಕೆ ಬಂತು ಸರ್. ಈಗ ನೀವು ಮಠದ ಜಾತ್ರೆ ಎಷ್ಟೇ ತಾರೀಕು ನೀವು ಮಠ? 20 ಇದೇ ತಿಂಗಳ 20ನೇ ತಾರೀಕು ಅಂದ್ರೆ ನೀವು ನವೆಂಬರ್ 20ನೇ ತಾರೀಕಿಗೆ ನೀವು ಜಾತ್ರೆ ಮಾಡೋರು? ಹ್ಞೂ ರೀ. ವಾರ್ಷಿಕೋತ್ಸವ ಮಾಡ್ತೀರಿ. ಎಷ್ಟನೇ ವಾರ್ಷಿಕೋತ್ಸವ ಇದು? 9ನೇ ವಾರ್ಷಿಕೋತ್ಸವ ನೀವು ತಯಾರದಲ್ಲಿ ಇದ್ರಿ. ಈಗ ಈ 9ನೇ ವಾರ್ಷಿಕೋತ್ಸವನ ಯಾವ ರೀತಿಯಾಗಿ ಮಾಡ್ಬೇಕಂತ ಪ್ಲಾನ್ ಮಾಡಿರಿ, ಏನೇನು ಮಾಡ್ಬೇಕಂತ ಪ್ಲಾನ್ ಮಾಡಿರಿ, ಎಷ್ಟು ಅದಕ್ಕೆ ಖರ್ಚಾಗತ್ತಂತ ವಿಚಾರ ಮಾಡಿ ಸರ. ನಾವು ಅಲ್ಲಿ ಇಲ್ಲಿ ಉಳಿಸ್ಕೊಂಡ್ಬರ್ತಾರ ಸರ, ಮತ್ತು ಒಟ್ಟು ಖರ್ಚು ಹಂಗೆ ಇರ್ತಾರೆ. ಮತ್ತು ಸರ ಒಮ್ಮೆ ಬುಂದಿ ಅನ್ನ ಸಾರು ಜನಕ್ಕೆಲ್ಲ ನೀವು ಮಾಡಿಸ್ಬೇಕು. ಹ್ಞೂ, ಇದೇ ಊರ್ನ ಬಂದೆ ಪರ್ತನ ಮಾಡಿ ಅದಂದು ಏನಿಲ್ಲ ರೀ. ಕೊಡ್ರ ಕೊಡಲಿ, ಇಲ್ಲ ಕೊಟ್ರು ನಮ್ಮರ, ಕೊಡಲ್ಲವ್ರು ನಮ್ಮರ. ಕೊಟ್ಟ ಇವ ಆ ಬಾಣ ಇಲ್ರಿ. ನಮ್ಮ ಊರಾಗ ಕೇಳ್ತೀನಿ ಜಾತ್ರೆ ಮಾಡ್ಬೇಕು.
ಒಟ್ಟು ಜಾಸ್ತಿ ಮಾಡೋಕ್ಕೂ ಮಾಡ್ಬೇಕು ಆರ್ಕೆಸ್ಟ್ರಾ ಮಾಡ್ತಾನೆ ಈ ಕಾರ್ಯಕ್ರಮ ಹ್ಞೂ ರೀ ನಮ್ಮೂರ ಕೇಳ್ರೆ ಅವರು ತಿರ್ಗಾ ಕೊಡ್ತಾರೆ ಮೆಂಬರು ಅವರು ಮೈಸೂರು ಅಪ್ಪಣ್ಣವರು ಮೆಂಬರು ಕ್ಯಾಪ್ಟನ್ ಕಲ್ಲಪ್ಪ ಅವ್ರ ಕೊಡ್ತಾರೆ ಹಂಗಿಲ್ಲ. ನಿಮ್ಮ ಜೀವನಕ್ಕೆ ಏನು ಮಾಡ್ತೀರಿ ಈಗ ನೀವು ಸಂಗೀತ ಅವಾಗ ಏನೋ ಒಂದು ಅದ್ರ ಮೇಲೆ ಡೆವಲಪ್ಮೆಂಟ್ ಆದ್ರಿ, ಒಂದು ಕಾರ್ಯಕ್ರಮ ಮಾಡ್ಕೊಂತ ಹೋದ್ರಿ, ಏನೋ ರೊಕ್ಕ ಬರ್ತಿತ್ತು. ಈಗ ನಿಮ್ಮ ಸಂಗೀತ ಎಲ್ಲ ಸ್ಟಾಪ್ ಆಯ್ತು, ಮಕ್ಕಳು 3 ಮಂದಿ ಅಂತೀರಿ, ಮಕ್ಕಳೆಲ್ಲ ಓದ್ತಾರ. ಈಗ ನೀವು ಯಾವ ರೀತಿಯಾಗಿ ನಿಮ್ಮ ಒಂದು ಸಂಸಾರನ ನಿರ್ವಹಣೆ ಮತ್ತೆ ಏನು ಬಿಡಿ ಸರ್, ದೇವ್ರ ಮಾಡಿದ್ವಿ ಮತ್ತೆ ಎಲ್ಲಿ MLA ಕಡೆ ಹೋಗ್ರಿ, ಮಗಳ ಮದುವೆಗೆ MLA ಕೇಳ್ಬೇಕು. ಮತ್ತೆ ನಮ್ಮ ಕಡೆ ಏನು ಹೇಳ್ತಾರ, ಈಗ ರೊಕ್ಕ ಇದ್ದು 4 ಲಕ್ಷ ಹೋಗ್ತೀರಿ, ಇದಕ್ಕೆ 4 ಲಕ್ಷ ಹೋಗ್ತದೆ. 4 ಲಕ್ಷ ನೀವು ಹೌದ್ರಿ. ಹಲಗಾಗ ಒಂದು 10 ಸಾವಿರ ಹೋದ್ರೆ ಮತ್ತೆ ಚಿಕ್ಕನವ್ರಿಂದ ಅಲ್ಲೊಂದು 12 ಸಾವಿರ ಹೋದ್ವಿ. ಓಕೆ. ಈ ಕಡೆ ಇದು ಯಾವ್ರು ಇಲ್ಲಿ ಯಾವ ಊರು ಸರ್ ಬಲ್ಲ ಬದಾಮಿ ಅಂತೀಗ ಆ ಕಡೆ ಬಸವಣ್ಣ ಆ ಕಡೆ ಒಂದು 12 ಸಾವಿರ. ಬಾಂಬೆಗೆ ಒಮ್ಮೆ ಹೋದೆ. ಓಕೆ, ಇದನ್ನು ತೋರ್ಸಕ್ಕಂತೇಳಿ. ಅಲ್ಲಿ ಒಮ್ಮೆ ಹೋದ್ರಿ. ಮತ್ತೆ ಅಲ್ಲಿ ಕರ್ಸ ರೊಕ್ಕ ಇಲ್ದಾಗ ಹೋಗ್ಬಾರ. ಈಗ ಆರಾಮ ಹಚ್ಚದ ಆಗ ಕಾಲು ನಡಕೈತೆ ಬಾಯಿಲ್ರಿ. ಅಲ್ಲ ಈಗ ಯಾಕಂದ್ರೆ ಈ ಒಂದು ಕಷ್ಟ ಸಮಯದೊಳಗೆ ಸರ್ಕಾರ ಒಂದು ಅಕ್ಕಿ ಕೊಡುತ್ತೆ. ಮತ್ತೆ ಅನ್ನ ಉಂಡ್ರಲ್ಲ ಸರ್, ಅನ್ನ ಉಂಡ್ರೆ ಮತ್ತೆ ಇದು ಪಾರ್ಸಿ ಓರ್ದೆಲ್ಲ ಮಾಡ್ತೀನಿ. ಅನ್ನ ಕಡಿಮೆ ಇಲ್ಲಿ 5 ರೂಪಾಯಿ ಅನ್ನ ಅಂತಾರ, ಹಂಗ ಉಣ್ಣ ಅಂತಾರ ಅವ್ರು. ಇಲ್ಲಿ ಬಂದಾಗ ಹ್ಞೂ ರೀ, ನನ್ನ ಹಂಗ ಅವ್ರು ರೊಕ್ಕ ಬೇಡ ಅಂತಾರ. ಪಾಪ ಊಟ ಮಾಡ್ಕೊಂಡು ಊರಿ ಅಂತಾರೆ, ಪಾಪ ಒಳ್ಳೆ ನಂಬಲ್ಲ ಉಣ್ಣಪ್ಪ ಅಂತಾರೆ. ನಾನು ನೋಡ್ರಿ ಅಂತಾರೆ ಅವರು. ಅವ್ರ ನೀರು ಕೊಡ್ತಾರೆ, ಉಂತೀವಿ. ಅನ್ನ ಕಡಿಮೆ ರೀ, ರೊಟ್ಟಿ ಉಣ್ಬೇಕು. ಮತ್ತೆ ನೀವು ಹೆಂಗೆ ಈಗ ಏನು ಇರು ಮಟ್ರೆ ಮತ್ತೆ ದೇ ಇರು ಮಟ್ರೆ ಹೋಗ್ರಿ. ಮತ್ತೆ ಹಾಗಾರೆ ಸರ್ ಜೀವನ ಏನ್ರಿ ಸರ್ ಇರು ಮಟ್ರೆ ಮತ್ತೆ ಏನು ಮಾಡೋಕ್ಕಾಗ್ರಿ ಸರ್. ಈಗ ನೆಕ್ಸ್ಟ್ ಬೇರೆ ಪ್ಲಾನ್ಗಳು ಏನು ಮಾಡಿರಿ? ಏನು ನೆಕ್ಸ್ಟ್ ಇದಿರಲಿ ಏನಿರಲಿ, ನಾ ಆರಾಮಂದ್ರೆ ಮತ್ತೆ 2-3 ಹಾಡಿದ್ರೆ ಅಲ್ಲಿ ಕರಿತಾರೆ. ಒಂದು ಹಾಡಿದಾಗ ಹೊಸ ಬರುತ್ತೆ ಅಲ್ಲೇ ಒಂದೇ ಅಲ್ಲಿ. ಅದು ಬಾಯ್ ಬರೋಕಾರೆ ಬಾಯ್ ಬಂತು 2 ಹಾಡು ರೊಕ್ಕ ಕಡಿಮಿಲ್ಲ. ನಾನು ದನಿ ಇಲ್ರಿ, ಅದು ಕೊಡ್ಬೇಕು ನನಗೆ ಪಟ್ಟ ಆದ್ರೆ. ಈಗ ಅಜ್ಜಾರ ನಿಮ್ಗೆ ಧ್ವನಿ ಕೊಡ್ಬೇಕು, ಅದನ್ನು ಕಾಯಕತ್ತೀರಿ. ಆಯ್ತು, ಹಂಗಾರೆ ಅಜ್ಜಾರ ಒಳ್ಳೆ ನಿಮ್ಗೆ ಮತ್ತೆ ಅಂದ್ರೆ ಒಂದು ಅಟ್ಲೀಸ್ಟ್ ಮಾತಾಡಕರ ಪ್ರಯತ್ನ. ಹ್ಞೂ ರೀ, 3 ಸಲ ಹೊಡ್ತಿದ್ರು. 3 ಸಲ ಆಗಿತ್ತು ನನಗೆ. ಒಂದು ಬ್ಯಾಗ್ ಕೈಗೆ ಖಾಲಿ 3 ಸಲ ಹೊಡಿತು. ಹೌದು. ಹಂಗ ನೀವು ಬದುಕಿದ್ದ ಗ್ರೇಟು. ಅದು ಪೌಡ. ಈಗ ನಾವೊಂದು ಈ ಕಾರ್ಯಕ್ರಮಕ್ಕೆ ತಾವು ಬಂದಿರಿ. ಈಗ ನಿಮ್ಮ ನೋವು ಎಲ್ಲ ಹೇಳ್ಕೊಂಡ್ರಿ. ನೀವೆಲ್ಲ ಒಂದು ಕಲಾವಿದರ ಬಗ್ಗೆ ಅಥವಾ ಕಲಾ ಸಂಘದಿಂದ ನಿಮ್ಗೆ ಕರ್ನಾಟಕ ರಾಜ್ಯದಿಂದ ಇರ್ಬೋದು, ಕರ್ನಾಟಕ ಸಂಘದಿಂದ ಇರ್ಬೋದು, ಯಾವುದೇ ರೀತಿ ಸೌಲಭ್ಯ ಬಂದಿಲ್ಲ. ಈ ಒಂದು ಕಾರ್ಯಕ್ರಮ ನೋಡಿ ಅಟ್ಲೀಸ್ಟ್ ಅವ್ರು ಏನಾರ ಒಂದು ಸಹಾಯ ಹಸ್ತ ಸಿಗ್ಬೋದು ನೋಡ್ರಿ, ಅದು ಸಿಗ್ಬೋದು. ಆ ದೇವ್ರ ದಯದಿಂದ, ಪುಟ್ಟರಾಜ ಗೌಡ ಅಜ್ಜರದಿಂದ ದಯದಿಂದ ಏನೋ ಒಂದು ನಿಮ್ಗೆ ಮುಂದೆ ಒಂದು ನಿಮ್ಮ ಜೀವನಕ್ಕೆ ಇರ್ಬೋದು, ಅಥವಾ ನೀವು ಕಟ್ತಕ್ಕಂಥ ಗುಡಿ ಉದ್ಧಾರಕ್ಕಿರ್ಬೋದು, ಅಥವಾ ನಿಮ್ಮ ಒಂದು ಈ ಸಂಸಾರ ನಡೆಸ್ಬೇಕಂತ ಒಂದು ಕಾರ್ಯಕ್ರಮ ಅದ, ಮಕ್ಕಳದು ಅವರೆಲ್ಲ ಎಜುಕೇಷನ್ ಎಲ್ಲ ಅದಾವು. ಈ ಕಾರ್ಯಕ್ರಮ ಮುಖಾಂತರ ನಾವೆಲ್ಲ ಅವ್ರಿಗೆ ಅಟ್ಲೀಸ್ಟ್ ಈ ಜನ ಎಲ್ಲ ನೋಡ್ತಾರೆ, ನಿಮ್ಮ ಬಗ್ಗೆ ಎಲ್ಲ ತಿಳ್ಕೊತಾರೆ. ಬಟ್ ನೀವು ಬೆಳೆಸಿದಂಥ ಜೂನಿಯರ್ ರವಿಚಂದ್ರ ಮತ್ತು ಜೂನಿಯರ್ ಅಂಬರೀಷ್ ಅವರು ನಿಮಗೆ ಏನಾರ ಅವರಿಂದ ಏನಾರ ಒಂದು ಹೆಲ್ಪಿಂಗ್ ಅಥವಾ ಈ ಟೈಪ್ ಎಲ್ಲ ನಮ್ಮ ಗುರುಗಳಿಗೆ ಈ ಟೈಪ್ ಬಂದು ಹೋರ ಅವರು ನಾ ಕೊಟ್ಟಿದ್ದು ಗೊತ್ತಿಲ್ಲ ರೀ. ಬಂದು ಹೋರ ಅವರು ಕೊಟ್ಟಿದ್ದು ಗೊತ್ತಿಲ್ಲ ರೀ. ಮತ್ತೆ ರೋಣ ಮಿತ್ರ ಸರ್ MLA ಮಿತ್ರ ಅವರು ಹೋದಾರ್ರಿ. ಮಿತ್ತಲ್ ಪಟ್ಲು ಒಳ್ಳೆ ಮಚ್ಚ ಅವರು. ಯಾವಾಗಲ್ ಸರ್ ಯಾವಾಗಲ್ ನರಗುಂದ್ ಯಾವಾಗ ಸರ್ MLA ಸಾಹೇಬ್ರು ಅಲ್ರಿ, ಸಾಹೇಬ್ರಲ್ಲ ಮಗ ಯಾವಾಗಲ್ ಅವ್ರ ಮಗ. ಹ್ಞೂ ರೀ. ಅವರು ನಾನು ನೋಡುತ್ತೆ ಸಾಕ್ರಿ, ಅವ್ರು ಸಹಾಯ ಮಾಡ್ತಾರೆ. ಒಟ್ಟು ನಿಮ್ಮ ಕರ್ನಾಟಕ ರಾಜ್ಯದಿಂದ ಯಾವ ರೀತಿಯಾಗಿ ಕಲಾವಿದ ಸಂಘದಿಂದ ಏನು ನಿಮ್ಗೆ ಒಂದು ಸಹಾಯ ಬಂದಿಲ್ಲ? ಇಲ್ರಿ ಸರ್, ಇಲ್ಲ. ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ನಿಮ್ಮನ್ನು ನಾವು ಅರ್ಥ ಮಾಡ್ಕೊಂಡ್ವಿ. ನಾವು ಏನು ಮಾಡ್ತೀವಿ, ನಿಮಗೆ ನಾವು ನೆರವು ಕೊಡ್ತೀವಿ, ನಾವು ನೆರವು ಮಾಡ್ತೀವಿ ಅಥವಾ ನಾವು ನೆರವು ಅಂತ ನಾವು ವಿಚಾರ ಮಾಡ್ತೀವಿ. ಈಗ ಈ ಒಂದು ನಿಮ್ಮ ಪ್ರೇಕ್ಷಕರಿರ್ಬೋದು, ನಿಮ್ಮ ಯಾರ ನೋಡಿದಂಥ ನಿಮ್ಮ ಕಲಾನ ಗುರುತಿಸ್ತವರು, ನೀವು ಒಳ್ಳೆಯ ಸಂಗೀತಗಾರ ಅಂತ ಗೊತ್ತಿದ್ದವ್ರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಜನರಿಗೆ, ಪ್ರೇಕ್ಷಕರಿಗೆ? ಅವ್ರು ನೋಡ್ರಿ ಸರ್, ನಂದು ಪರಿಸ್ಥಿತಿ ಹಿಂಗಾತು ನಂದು ಸರ್. ಅದು ಅವರು ಕೊಡೋದು ಬಿಡೋದು ಅವ್ರಿಗೆ ಬಿಟ್ರಿ ಸರ್, ನನಗೆ ಬಿಟ್ಟಿಲ್ಲ. ಸರ್ ಈಗ ನಾ ಹೇಳಕ್ಕೆ ಬಾಯಲ್ರಿ ಸರ್. ಹಂಗಾರೆ ಮತ್ತೆ ಹೆಂಗೆ ಮಗ ಹಂಗಾರೆ ಮತ್ತು ಒಳ್ಳೆ ನೀವು ಮತ್ತೆ ಸ್ಟೇಜ್ ಹತ್ತಬೇಕು, ಸ್ಟೇಜ್ ಹಾಡಬೇಕು. ಮತ್ತು ಸಂಗೀತನ ಮತ್ತೆ ಮಠ ಬಾರಿಸೋದು, ಮತ್ತೆ ಹಿಂದೆ ಎಲ್ಲ ಹಾಕ್ಬೋ ಐತ್ರಿ.
ಕಂಪೌಂಡರ್ ಹಾಕ್ಬೇಕು. ಈಗ ತಂತಿ ಹಾಕಿವ್ರಿ, ಕಂಪೌಂಡರ್ ಕಲಿಸ್ಬೇಕು. ನಾನು ಮಾಡಿಸಿದ್ರಿ ಬಟ್ ಅಜ್ಜಾರದ್ದು ಮೋಟ ಹಾಕ್ಬೇಕು, ಮದುವೆ ಮಾಡ್ಕೋಬೇಕು. ನಂದು ಐತ್ರಿ, ಈಗ ನಂದೇ ಈಗ ಆತು. ಸ್ಟಾಪ್ ಮಾಡಿದ್ರಿ. ಈ ಮೊದ್ಲಕ್ಕೆ ಮಾಡ್ಕೊತ ಬಂದಿರಿ ನೀವೆಲ್ಲ? ಇಲ್ಲ, ಯಾವ ಕೂಡಲಿಲ್ಲ ರೀ. ಹೆಂಡ್ರಿ ಕೊಟ್ಟಿದ್ದೀನಿ ಮದುವೆ ಮಾಡಿದೆ ಅಂತಂದು ಯಾವ ಕೂಡಲಿಲ್ಲ. ಓಸ್ ಕಡಿಮೆ ಇದ್ದು ಆಗಲಿಲ್ಲ. ಮತ್ತೇನು ಹೇಳಕ್ಕೆ ಇಷ್ಟಪಡ್ತೀರಿ? ಏನು ನಮ್ಮ ಹಣೆ ಬರ್ಸರ, ನಮ್ಮ ದೈವಿಗೆ ಐತ್ರಿ. ಏನು ಬರ್ಸರ ದೈವ ನಮ್ಮ ಹಣೆ ಬರ್ಸರ. ಇರು ಮಠ ರೀ ಇರೋದಂಗೆ. ಮತ್ತು ಜೀವನ ಹಂಗೈತೆ ಸರ್. ನೀನು ಗುಳ್ಳು ಇದೆ ಸರ್, ಏತು ಜೀವನದಾಗ. ಅಲ್ಲ, ಎಲ್ಲ ಜನಕ್ಕೂ ಗೊತ್ತು ನೀರಿನ ಮೇಲೆ ಗುಳ್ಳೆ ಅಂತಲೂ ಗೊತ್ತು. ಹೌದ್ರಿ, ನಮ್ಮ ಹಣೆ ಬರ ಹಿಂಗೆ ಸರ್. ಕುರುಕಾದ ಅವು ಯಾರು ಸತ್ರ ನನ್ನ ಖುಷಿ, ನಮ್ಗೆ ಬಡ್ತಾನೆ ಹಂಗೈತಿ. ಯಾರ ಸತ್ತ ನಿಮ್ಗೆ ಖುಷಿ ಅಂದ್ರೆ ಯಾವ ಉದ್ದೇಶಕ್ಕೆ? ಹೆಂಗಂದ್ರೆ ಉಮ್ಚಾಗಿದ್ದೀವಿ ನಾವು ಕುಟುಂಬ ಅವನ್ ತವ್ರ ಅದು ಖುಷಿ. ಯಾಕಂದ್ರೆ ಯಾರು ಸತ್ರ ಕಾಯಿ ಬರ್ತವೆ, ಕಾಯಿ ತಿನ್ನಾಕ. ತೆಂಗಿನಕಾಯಿ ಅಷ್ಟು ಬಡತನ, ಕಾಯಿ ಅಷ್ಟು ಬಡತನ ಇತ್ತು ನಿಮಗೂ? ಹ್ಞೂ ಹೌದು. ಆ ತೆಂಗಿನಕಾಯಿ ಚೀಲ ಹಾಕೊಂಡು ಇವ್ರು ಕತ್ತಿ ಚರಿಗೆಲ್ಲ ಕೊಡ್ತಿದ್ರು ಅಲ್ರಿ. ಕತ್ತಿ ಮ್ಯಾಗ ಹಾಕೊಂಡು ನೆರಗ ಹೋಗಿದ್ವಿ ಮಾರಕ. ನೆರಗಲ್ಲ ಅಂದ್ರೆ ಈ ಸಮಾಧಿ ಕೊಡ್ದಂತ ಕಾಯಿಗಳನ್ನ ಎಲ್ಲ ಕಾಯಿ ತುಂಡ್ರದಲ್ಲ, ತುಂಡ್ರ ಇಡ್ತಿದ್ರು. ಕಾಯಿ ಒಟ್ಟು ಹಾಕೊಂತಿದ್ವಿ. ಕತ್ತಿ ಮ್ಯಾಗ ಹಾಕೊಂಡು ಮಾರಕ್ ಹೋಗಿದ್ವಿ. ಅವಾಗ ₹1 ಎಟ್ಟತ್ರಿ ಮಾರಿಬಿಡೋದು. ಅದು ನೀರೆಲ್ಲ ಬಿಡ್ದು ಬರ್ರಿ. ಈಗಿತ್ತು ಅಲ್ಲ ಬರ ಸರ್. ಈಗ ಗೊರ್ಜಿ ಪಲ್ಯ, ಅನ್ನಿ ಪಲ್ಯ ತಿಂದು ಬೆಳೆದ ಸರ್. ಈ ಗೊಜ್ಜಿ ಪಲ್ಯ ಅಲ್ಲಿ ಇಲ್ಲಿ ಬೆಳೆದಾಗ ಅನ್ನಿ ಪಲ್ಯ ಸರ್ ಬಡ್ದ ಹಂಗೈತ್ರಿ. ನಿಮ್ಮ ತಂದೆ ತಾಯಿಗೆ ಎಷ್ಟು ಮಂದಿ ನೀವು ಅಣ್ಣ ತಮ್ಮಗಳ್ರಿ? ಹಂಗಾರೆ ನಾವು 3 ಮಂದಿ. ನಾನು ಶೇಖಪ್ಪ, ಕಲ್ಲಪ್ಪ, ಮಹೇಶ್. ಅವರು 3 ಮಂದಿ ಏನು ಮಾಡ್ತಾರೆ? ಅವರಿಬ್ರು ಏನು ಮಾಡ್ತಾರೆ? ಈಗ ಒಬ್ಬನ ಕೈ ಇಲ್ರಿ ತಮ್ಗೆ. ಹ್ಯಾಂಡಿಕ್ಯಾಪ್ಟ್? ಹ್ಞೂ ಇಲ್ರಿ. ಅವಂಗೂ ಕುರಿಕಾಯಿ ಮುಂದೆ ಗಿಡ ಬಿದ್ದು ಇದಕ್ಕೆ ಹಾಕಿದ್ರಿ. ನಿಮ್ಮರ್ಸ್ ಬೆಂಗಳೂರು 1 ತಿಂಗಳು ಅಲ್ಲೇ ಇದ್ರಿ ಸರ್. ನಾ ತೋರ್ತ ಮಂದಿ ರೀ, 3 ಮಂದಿ ಹೆಣ್ಮಕ್ಳು. ಒಬ್ಬಕ್ಕೆ ಆಟಕಟ್ಟಿ, ಅಣ್ಣಿಗೇರಿ, ಶಿಸನಹಳ್ಳಿ. 3 ಹೆಣ್ಮಕ್ಳು 3 ಗಂಡ್ಮಕ್ಳು. ನೀವು ಬಡತನ ಪರಿಸ್ಥಿತಿ. ಅವರು ನಮ್ಮ ತೆಂಗನ್ ನಮಗೆ ಕೊಡ್ತಾರೆ. ಈಗ ಮತ್ತು ಮೊನ್ನೆ ಮಗಳಿಗೆ ಆರಾಮಿಲ್ಲ, ಅವರು ಕೊಟ್ರಿ ರೊಕ್ಕ ಮಗಳು ತೋರ್ಸಾಕ್ರಿ. ಪ್ರಿಯ ವೀಕ್ಷಕರೇ, ಈ ಜೂನಿಯರ್ ರಾಜ್ಕುಮಾರ್ ಅವರು ರಾಜ್ಕುಮಾರ್ ಅವರ ಜೀವನ ಬಗ್ಗೆ ತಿಳ್ಕೊಂಡು ಅವರ ಅವರ ಆ್ಯಕ್ಟಿಂಗು, ಅವರಲ್ಲಿ ಹಾವಭಾವಗಳನ್ನ ನೋಡಿಕೊಂಡು ಅದನ್ನು ಸ್ವಇಚ್ಛೆಯಿಂದ ಇನ್ವಾಲ್ವ್ ಮಾಡಿಕೊಂಡು ಈ ಪುಟ್ಟರಾಜ್ ಅಜ್ಜಾರದ ಒಂದು ದೈವದಿಂದ ಆ ಆಶೀರ್ವಾದದಿಂದ ಏನೋ ಒಂದು ಅಗೋಚರ ಶಕ್ತಿ ನಿರ್ಮಾಣ ಮಾಡಿ ಒಂದು ಮೂರ್ತಿ ರೆಡಿ ಆದರು. ಆದರೆ ದೇವ್ರು ಏನಾಯ್ತು ಅಂತಂದ್ರೆ, ಒಂದು 25 ವರ್ಷ ಸಂಗೀತನ ಒಂದು ಕಲಾ ತಂಡವಾಗಿ ಜೂನಿಯರ್ ರಾಜ್ಕುಮಾರ, ಜೂನಿಯರ್ ರವಿಚಂದ್ರ, ಜೂನಿಯರ್ ವಿಷ್ಣುವರ್ಧನ ಹಿಂಗೆಲ್ಲ ಒಂದು ಕಲಾ ತಂಡ ಮಾಡಿ ಜೀವನೋಪಾಯಕ್ಕಾಗಿ ಏನೋ ಒಂದು ಸಂಘಟನೆ ಏನೋ ಒಂದು ಸಂಘ ಕಟ್ಕೊಂಡು ಒಂದು ಕಲಾವಿದರ ಒಂದು ಮಾಡಿಕೊಂಡು ಒಂದು ಕಾರ್ಯಕ್ರಮ ಮಾಡಿ ನಡೆಸ್ಕೊತ ಬಂದರು. ಆದರೆ ದೈವ ಇಚ್ಛೆ ಇವರಿಗೆ ಒಂದು ಪ್ಯಾರಾಪ್ಲೇಜಿಯಿಂದ ಪಾಸಿ ಹೊಡೆದು ಈ ಮುಖ ಎಲ್ಲ ಅವ್ರಿಗೆ ಮಾತಾಡೋಕ್ಕೆ ಅಸಾಧ್ಯವಾಗಿ ಇವತ್ತು ಆ ಕಾರ್ಯಕ್ರಮದಿಂದ ಅವರು ದೂರ ಆಗ್ಯಾರ. ಈ ದೂರ ಆದರೂ ಏನಾಗುತ್ತೆ ಅಂತಂದ್ರೆ ಅವರಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಈ ಸದ್ಯ ಪ್ರೆಸೆಂಟ್ ಅವರು ಒಂದು ಏನಂತಂದ್ರೆ ಒಂದು ಏಕಲವ್ಯ ಒಂದು ದ್ರೋಣಾಚಾರ್ಯಗೆ ಅವರಿಗೆ ಬಟ್ ಕೊಟ್ಟಂತ ಇವರು ಈ ತಮ್ಮ ಜೀವನದಲ್ಲಿ ಬರ್ತಕ್ಕಂಥ ಒಂದು ದಾನಿಗಳು ಬಂದಂಥ ರೊಕ್ಕದಿಂದ ಈ ನಡೆದಾಡ ದೇವರು ಪುಟ್ಟರಾಜ್ ಅವ್ರದ್ದೊಂದು ಗುಡಿ ತಯಾರು ಮಾಡಿ ಆ 9ನೇ ವಾರ್ಷಿಕೋತ್ಸವದ ಒಂದು ಈ ಜಾತ್ರೆ ಮಾಡ್ಬೇಕಂತೇಳಿ ಇವತ್ತು ಅವ್ರಿಗೆ ಆಗೋಲ್ದಲ್ಲ ಅಂತ ಒಂದು ಕಣ್ಣೀರು ಮುಖಾಂತರ ಅವರು ಅಸಹಾಯಕತೆಯನ್ನು ಅವರು ವ್ಯಕ್ತಪಡಿಸ್ತಾರೆ. ನನ್ನ ಕಡೆ ಆಗೋಲ್ದಲ್ಲ, ನಾವು ಮಾಡ್ಬೇಕಂತ ಏನೋ ಮಾಡಿದೆ ಅಂತೇಳಿ. ಅದಕ್ಕೆ ಅವರು ಒಂದು ಮಾನಸಿಕವಾಗಿ ಅವರು ಕುಗ್ಗ್ಯಾರ. ಆ ಮಾನಸಿಕವಾಗಿ ಕುಗ್ಗಬಾರ್ದು, ಅವರು ಒಂದು ಜೀವನದಾಗ ಒಂದು ಮುಂದೆ ಬರಬೇಕು. ಅಥವಾ ಎಷ್ಟು ಸಾಧ್ಯ ಆಗುತ್ತೆ. ಕರ್ನಾಟಕ ರಾಜ್ಯ ಕಲಾವಿದರ ಸಂಘ ಇರ್ಬೋದು, ಅವರು ಒಬ್ಬರು ನಾಟಕ ಕಲಾವಿದರು ಹೌದು. ಅವರು ಸ್ವಇಚ್ಛೆಯಿಂದ ಒಂದು ಬೆಳೆದಂಥ ಒಂದು ವ್ಯಕ್ತಿ. ಸಾಧ್ಯ ಆದಷ್ಟು ನಮ್ಮ ಈ ಒಂದು ಚಾನೆಲ್ ಮುಖಾಂತರ ತಮ್ಮಲ್ಲಿ ಏನು ಕೇಳ್ತೀವಿ ಅಂತಂದರೆ, ದಯವಿಟ್ಟು ಕರ್ನಾಟಕ ಸರ್ಕಾರ ಇರ್ಬೋದು, ಕಲಾವಿದರ ಸಂಘ ಇರ್ಬೋದು, ದೊಡ್ಡ ವ್ಯಕ್ತಿಗಳು, ಕಲಾವಿದರು ಒಂದು ದಾನ ಅನ್ನೋದಿತ್ತಂತಂದರೆ ಇಂಥ ವ್ಯಕ್ತಿಗಳನ್ನ ಅಟ್ಲೀಸ್ಟ್ ಒಂದು ಸ್ವಲ್ಪ ಸಹಾಯ ಮಾಡಿದರೆ ಅವರು ಒಂದು ಕಲಾವಿದರಿಗೆ ಒಂದು ಏನೋ ಒಂದು
ಮಾನಸಿಕವಾಗಿ ಒಂದು ಫಿಟ್ ಆಗ್ತಾರೆ. ಯಾಕಂದರೆ ಮನುಷ್ಯಗೆ ಬೇಕಾಗಿದ್ದು ಈ ಹೊಟ್ಟೆ ಹಸ್ತಾಗಿದ್ದು ಅನ್ನ, ಹೊಟ್ಟೆ ಹಸ್ದಾಗ ಊಟ ಬೇಕು. ಸ್ವಲ್ಪ ಏನೋ ಒಂದು ಕಷ್ಟ ಬಂದಾಗ ಒಂದಿಟ್ಟು ಹಣ ಇತ್ತಂದ್ರೆ ಮನುಷ್ಯಗೆ ಏನಾಗುತ್ತೆ ಅಂದ್ರೆ ಜೀವನೋತ್ಸವ ಸ್ವಲ್ಪ ಜಾಸ್ತಿ ಆಗುತ್ತೆ. ಇಲ್ಲ ಅಂದರೆ ನನ್ನ ಹಣೆ ಬಾರಿ ಹಿಂಗಾಗುತ್ತೆ ಅಂತ ಒಂದು ಕುಕ್ಕೊಂತ ಹೋಗ್ತಾರೆ. ಇಂಥ ಕಲಾವಿದರಿಗೆ ನಾವು ಕುಗ್ಗಿಸ್ಬಾರ್ದು, ಅವ್ರನ್ನ ಒಂದು ಮುಂದೆ ತರಬೇಕು. ಅವ್ರಿಗೆ ಎಷ್ಟು ಸಾಧ್ಯ ಆಗುತ್ತಾ ಒಂದು ಕಲಾವಿದರ ಸಂಘ, ಕರ್ನಾಟಕ ರಾಜ್ಯದ ಕಲಾವಿದರ ಸಂಘ ದಯವಿಟ್ಟು ಇಂಥ ವ್ಯಕ್ತಿಗಳನ್ನ ನೀವು ಗುರುತಿಸಿ ಎಷ್ಟು ಸಹಾಯ ಆಗುತ್ತೆ ಅವರಿಗೆ ಒಂದು ಸಹಾಯ ಮಾಡಬೇಕಂತ ತಮ್ಮಲ್ಲಿ ಈ ಕಾರ್ಯಕ್ರಮ ಮುಖಾಂತರ ಅವ್ರಿಗೆ ನಾವು ಸತ್ಯಕ್ಕೆ ಕೈ ಮುಗಿದು ತಮ್ಮಲ್ಲಿ ಕೇಳ್ಕೊಳ್ತೇವೆ. ಅವ್ರಿಗೆ ಒಂದು ಸಹಾಯ ಮಾಡಿರಿ. ಅವ್ರಿಗೊಂದು ಏನೋ ಒಂದು ಪುಟ್ಟರಾಜ ಅಜ್ಜಾರ ಏನೋ ಒಂದು ಮಠ ಕಟ್ಟ ಅಥವಾ ಒಂದು ಗುಡಿ ತಯಾರು ಮಾಡತ್ತಾರೆ. ಆ ಒಂದು ಮಠದ ಒಂದು ಅಜ್ಜಾರದ ಒಂದು ಹೆಸರು ತರಬೇಕಂತ ಮಾಡ್ತಾರೆ. ಅದಕ್ಕೊಂದು ಸಹಾಯ ಮಾಡ್ದಂಗೆ ಆಗುತ್ತೆ. ಅದಕ್ಕೆ ಈ ಕಾರ್ಯಕ್ರಮ ಮುಖಾಂತರ ತಮ್ಮಲ್ಲಿ ತಿಳಿಸುತ್ತಾ ನಿಮ್ಮ ನೋವು ನಮ್ಮ ನೆರವು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ನೋವು ನೆಲೆಗಳನ್ನು ವ್ಯಕ್ತಪಡಿಸ್ಯಾರ. ಈ ಒಂದು ಕಾರ್ಯಕ್ರಮದಿಂದ ಅವರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಈ ಸಂಚಿಕೆಯನ್ನು ನಾವು ಇಲ್ಲಿ ಮುಗಿಸ್ತಾ ಇದ್ದೇವೆ. ನಮಸ್ಕಾರ ಸರ್. ನಮಸ್ಕಾರ.